ಹಾಗೆ ನಾನು ನಿಮ್ಮ ವಿಷ್ಣು ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಆ್ಯಸ್ ಯೂಶುವಲ್ ಓಕೆ, ಸೊ ಈ 5:30 AM ಮತ್ತು ಈ 4:30 PM ಸೆಟಪ್ ಏನಿದೆಯಲ್ಲ ಇದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡೋಣ. ಯಾಕೆ ಅಂದರೆ ದ ಮೇನ್ ರೀಸನ್ ತುಂಬ ಈಸಿ ಓಕೆ ಟು ಮೇಕ್ ಮನಿ, ಅದು XAUSD ಇಫ್ ಯು ಆರ್ ಅಪ್ಲೈಯಿಂಗ್ ಇಟ್. ಓಕೆ, ಸೊ 5:30 ಯಾವಾಗ AM 5:30 AM ನಾನು ಸ್ಟಾರ್ಟ್ ಮಾಡಿದೆ ಆ ಟ್ರೇಡ್ ಮಾಡೋದಕ್ಕೆ. ಯೂಶ್ವಲಿ ನಾನು ಎಲ್ಲ ಸೆಟಪ್ಸ್ಗಳನ್ನೂ ಟ್ರೇಡ್ ಮಾಡ್ತೀನಿ. ಗೇಮ್ ಚೇಂಜರ್ 2, 1, 2.5, 3 ಯಾವುದು ಸಿಗುತ್ತೆ ಆ ಟೈಮಿಗೆ ಕನ್ಫರ್ಮೇಷನ್ ಜಾಸ್ತಿ ಮಾಡ್ಕೊಂಡು ಪ್ರಾಬಬಿಲಿಟಿನ ಜಾಸ್ತಿ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ. ಬಟ್ ಈ 5:30 ಮತ್ತು 4:30 ಏನಿತ್ತಲ್ಲ ಇದು ಜನಕ್ಕೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವ್ರಿಗೆ ಜಸ್ಟ್ ಕ್ಯಾಂಡಲ್ ರೀಡ್ ಮಾಡೋದು ಬಂದರೆ ಸಾಕು, ವಾಲ್ಯೂಮ್ ಪ್ರೊಫೈಲ್ ಹಾಕೋದು ಬಂದರೆ ಸಾಕು, ಇಷ್ಟಿದ್ರೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಅಂತಲೇ ಆ ಸೆಟಪ್ಗಳ ಮೇಲೆ ಫೋಕಸ್ ಮಾಡ್ತಾ ಲಾಸ್ಟ್ ಒಂದು 10-15 ಡೇಸ್ ನೆಕ್ಸ್ಟ್ ಲೆವೆಲ್ಲು. ಓಕೆ, ಸೊ ಐ ಕ್ಲಿಯರ್ಡ್ ಅರೌಂಡ್ 6 to 7 ಅಕೌಂಟ್ಸ್ಗಳು ಒಂದೇ ಸಲ. ಓಕೆ, ಈಗ ಲೈಕ್ 8:30 PM ಸೆಟಪ್ ಏನಿದೆ ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ. ಒನ್ಸ್ ರಿಸಲ್ಟನ್ನ ಮುಂದೆ ಇಟ್ಬಿಟ್ಟು ಐ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್. ಅದಕ್ಕೇ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ನ ನಾನು ಟೀಚ್ ಮಾಡ್ತೀನಿ ಅಂದರೆ ಡಿಲೇ ಆಗೋದು. ಫಸ್ಟ್ ನಾನು ಅದನ್ನು ಅಪ್ಲೈ ಮಾಡಿ ರಿಸಲ್ಟ್ ಬರೋದನ್ನು ನಿಮ್ಮ ಮುಂದೆ ಇಡ್ತೀನಿ. ಸೊ ಇವಾಗ 5:30 AM ಸೆಟಪ್ಪನ್ನು ಅಷ್ಟು ಫೋಕಸ್ ಮಾಡೋದು ಬೇಡ. ಯಾಕೆಂದರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ 5:30 4:30ದು. ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ನೋಡಿಬಿಟ್ಟು ಈ ವಿಡಿಯೋನ ನೋಡಿ. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ 5:30 PMದು ಇನ್ನೂ ಒಂದು ಸ್ವಲ್ಪ ಮಾಡಿಫಿಕೇಷನ್ ಇಂಪ್ರೂವ್ಮೆಂಟ್ಸ್ಗಳನ್ನ ಮಾಡೋಣ. ಸದ್ಯಕ್ಕೆ ಅದು ಬೇಡ. ಓಕೆ, ಯಾಕಂದರೆ 60% ಆಫ್ ದೆಮ್ ಅದನ್ನು ಪ್ರಾಪರಾಗಿ ಅಪ್ಲೈ ಮಾಡ್ತಾ ಇದ್ದಾರೆ, 40% ಆಫ್ ದೆಮ್ ಫೇಲ್ ಆಗ್ತಾ ಇದ್ದಾರೆ ವ್ಯೂಗಳನ್ನ ಕಂಡುಹಿಡಿಯೋದ್ರಲ್ಲಿ. ಅವರಿಗೆ ಅದನ್ನು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬೇಕು ವ್ಯೂನ ಅಂದರೆ. ಎಲ್ಲರ ಐಕ್ಯೂನು ಒಂದೇ ಥರ ಇರೋದಿಲ್ಲ. ಓಕೆ, ಆ 40% ಜನಕ್ಕೂ ಅದನ್ನು ಅರ್ಥ ಮಾಡಿಸ್ಬೇಕು ಅಂದರೆ ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕು. ಯಾವ ಈಸಿ ಅಪ್ರೋಚನ್ನು ತರ್ಬೋದು ಇನ್ನೂ ವ್ಯೂ ಫೈಂಡ್ ಔಟ್ ಮಾಡೋದಕ್ಕೆ, ಅದನ್ನೆಲ್ಲನೂ ಕೂಡ ಯೂಸ್ ಮಾಡ್ಕೋತೀನಿ. ಆ್ಯಂಡ್ 5:30 PMಗೆ UT ಬಾಟ್ ಇಂಡಿಕೇಟರ್ ಏನಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಪ್ಲೇ ಮಾಡಿ, ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ಲೆಟ್ಸ್ ಏನಾದ್ರು ಇಂಪ್ರೂವ್ಮೆಂಟ್ ನೀವು ಮಾಡ್ಬೋದು ಅಂತ. ಅಷ್ಟರಲ್ಲಿ ನಾನು ಮಾಡಿಫಿಕೇಷನ್ಸ್ನ ಮಾಡಿ ಒಂದು 2-3 ಡೇಸಲ್ಲಿ ಇಡ್ತೀನಿ, ಅಂದರೆ ಈಸಿ ಅಪ್ರೋಚನ್ನು. ಓಕೆ, ಇವತ್ತು ಕಂಪ್ಲೀಟ್ 4:30 PM ಸೆಟಪ್ಪನ್ನು ಫೋಕಸ್ ಮಾಡೋಣ, ಮಾಡಿಫೈ ಮಾಡೋಣ, ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಇವೆಲ್ಲನೂ ಕೂಡ ನೋಡೋಣ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗನ್ನು ಹೇಳಿಬಿಡ್ತೀನಿ ನಾನು. ಇಂಪಾರ್ಟೆಂಟ್ ಥಿಂಗ್ ಅಲ್ಲ, ಅದನ್ನು ಆಮೇಲೆ ಬರ್ತೀನಿ ಹೇಳೋದಕ್ಕೆ. ಇಷ್ಟು ಆಯಿತು ಇವತ್ತಿಗೆ. 9 months ಕರೆಕ್ಟಾಗಿ ಆಗ್ತಾಯಿದೆ. ನಾನು ಯೂಟ್ಯೂಬನ್ನೆಲ್ಲ ಕರೆಕ್ಟಾಗಿ ಶುರು ಮಾಡಿ ಇನ್ಸ್ಟಾ ಪೇಜನ್ನೆಲ್ಲನೂ ಕೂಡ. ಓಕೆ, ಆ ಒಂದು 9 monthsಲ್ಲಿ ಏನೆಲ್ಲ ಮಾಡಿದ್ದೀನಿ, ನಾನು ಹೇಳ್ದಂಗೆ ನಡ್ಕೊಂಡಿದ್ದೀನ, ನಿಮಗೆ ಯಾವುದೇ ಥರ ಪ್ರಮೋಷನ್ಸ್ ಇವೆಲ್ಲ ಏನಾದ್ರು ಮಾಡಿದ್ದೀನ. ಓಕೆ, ಆ್ಯಂಡ್ ಈ ವಿಡಿಯೋ ಕಂಪ್ಲೀಟ್ ನೋಡಿ. ಕಂಪ್ಲೀಟ್ ನೋಡೋಕ್ಕಿಂತ ಮುಂಚೆನೇ ಕಮೆಂಟ್ ಮಾಡಬೇಡಿ, ಕಂಪ್ಲೀಟ್ ನೋಡಿಬಿಟ್ಟು ನಿಮ್ಗೆ ಏನು ಅನಿಸ್ತು ಬರೀರಿ. ಓಕೆ, ಕೆಟ್ಟದ್ದು ಒಳ್ಳೆಯದು ಡಸಂಟ್ ಮ್ಯಾಟರ್. ಓಕೆ, ಕೆಟ್ಟದ್ದು ಹೇಳಿದ್ರೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ, ಒಳ್ಳೇದು ಹೇಳಿದ್ರೆ ಇನ್ನೂ ಅದಕ್ಕಿಂತ ಬೆಟರ್ 100x ಡೆಲಿವರ್ ಮಾಡೋದಕ್ಕೆ ನೋಡ್ತೀನಿ. ಬಟ್ ನೀವು ಹಾಕೋ ಕಮೆಂಟಿಂದ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್, ಮೋಟಿವೇಶನ್ ಇದು ಸಿಗ್ಬೋದು. ಬೇರೆಯವ್ರು ಯಾರು ನೋಡ್ತಾ ಇದ್ರೆ ಓಕೆ ಇದನ್ನು ಫಾಲೋ ಮಾಡೋದು ಹೊರ್ತು ಕೋರ್ಸ್ಗಳಿಗೆ ಹೋಗದೆ ಅನ್ನೋದು ಅವ್ರುಗಳಿಗೆ ಅನಿಸ್ಬೋದು, ಅವ್ರುಗಳಿಗೆ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇನೆ. ಕಮೆಂಟ್ ಹಾಕೋದ್ರಿಂದ ನನಗೇನು ಸಿಗೋದಿಲ್ಲ, ಬಟ್ ನನಗೆ ದುಡ್ಡು ಸಿಗದೆ ಇರ್ಬೋದು, ಬಟ್ ಐ ಗೆಟ್ ಎ ಬೇರೆ ಲೆವೆಲ್ ಕಾನ್ಫಿಡೆನ್ಸ್, ಮೋಟಿವೇಶನ್ ಎಲ್ಲನೂ ಸಿಗುತ್ತೆ, ಬೇರೆಯವರಿಗೂ ಸಿಗುತ್ತೆ. ನೋಡ್ತಾ ಇದ್ದವ್ರಿಗೆ ಏನು ಅನಿಸ್ತು ಅದನ್ನು ಬರೆಯೋದಕ್ಕೆ ಮರಿಬೇಡಿ. ಆ್ಯಂಡ್ 100 ಕಮೆಂಟ್ಸ್ ಹಾಕಿದ್ರು ಎನಫ್, ಮೋರ್ ದ್ಯಾನ್ ಎನಫು. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ನಾನು ಯಾವತ್ತೂ ಕೇಳೋದಿಲ್ಲ. ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದೆ ಅಂತ ಗೊತ್ತಾದರೆ ಮಾತ್ರ ಸಾಕು. ಓಕೆ, ಟಾಪಿಕಿಗೆ ಹೋಗೋಣ. ಯಾವಾಗಲೂ ಅಷ್ಟೇ ನಾನು ಒಂದು ವೀಡಿಯೋನ ಶುರು ಮಾಡಬೇಕಾದ್ರೆ ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಓಕೆ, ಅದರಿಂದ ನನಗೇನು ಸಿಗೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ಅದನ್ನು ಅಪ್ಲೈ ಮಾಡಿ ನೀವುಗಳು ಇಂಪ್ರೂವ್ ಆಗಲಿ ಅಂತ. ಒಂದನ್ನು ಹೇಳ್ತೀನಿ, ನನಗೆ ಇಲ್ಲಿ ಹಲ್ಲಿಲ್ಲ. ಓಕೆ, ನನಗೆ ದೌಡೆ ಹಲ್ಲುಗಳಿಲ್ಲ 2 ಸೈಡೂ. 1.5 years 2 years ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಅದಾಗಿದ್ದು. ಓಕೆ, ಬಟ್ ಸ್ಟಿಲ್ ನಾನು ಅದನ್ನು ಹಂಗಾದಾಗೂ ಕೂಡ ನಾನು ಕ್ವಿಟ್ ಮಾಡಿರಲಿಲ್ಲ. ಓಕೆ, ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಹೋಗ್ತಾ ಇದ್ದೆ, ಎವ್ರಿ ಡೇ ಟ್ರೈನ್ ಮಾಡಿದೆ. ಆ್ಯಂಡ್ ಕ್ಯಾಲಿಸ್ಥೆನಿಕ್ಸ್ ಶುರು ಮಾಡಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ಕೈ ಸಿಪ್ಪೆ ಎಲ್ಲ ಕಿತ್ಕೊಂಬಂದ್ಬಿಟ್ಟಿದೆ, ಆದರೂ ಕ್ವಿಟ್ ಮಾಡ್ತಾ ಇಲ್ಲ. ಎವ್ರಿ ಡೇ ಫೋಕಸ್ ಮಾಡ್ತಾ ಇದ್ದೀನಿ, ಎಲ್ಲನೂ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಕ್ರಿಕೆಟ್ ಮುಂಚೆ ನಂಗೆ ಆಡೋಕ್ಕೆ ಬರ್ತಾ ಇರಲಿಲ್ಲ. ಎವ್ರಿ ವೀಕೆಂಡ್ ಹೋಗಿ ಆಡ್ತೀನಿ. ಇವಾಗ ಒಬ್ಬನೇ ನಿಂತ್ಕೊಂಡು 3-4 ಅವರ್ಸಲ್ಲೆಲ್ಲ 50ನ ಚೇಸ್ ಮಾಡ್ತೀನಿ. ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಎವ್ರಿ ಡೇ ಡಿಸಿಪ್ಲಿನ್ ಬಂದಿರೋದ್ರಿಂದ ನನಗೆ ಇದು ಈಸಿ ಆಗ್ತಾ ಇದೆ ಅಷ್ಟೇನೆ. ಅದು ಬಿಟ್ಟರೆ ಎವ್ರಿ ಡೇ ಇಂಪ್ರೂವ್ ಆಗೋದಕ್ಕೆ ದ ಮೇನ್ ರೀಸನ್ ದ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ನೀವು ಅದೇ ಮಾಡಬೇಕು. ಟ್ರೇಡಿಂಗ್ ಅಂತಲ್ಲ, ಯಾವುದೇ ಕೆಲಸ ಮಾಡ್ತಾ ಇರಿ. ಓಕೆ, ಅದನ್ನು ಕನ್ಸಿಸ್ಟೆಂಟಾಗಿ ಮಾಡಿ, ಎವ್ರಿ ಡೇ ಮಾಡಿ. ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಎವ್ರಿ ಡೇ ಮಾಡಿ ಎಲ್ಲ ಫೋಕಸ್ಡ್ ಆಗಿದ್ರು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಬಿಟ್ಟು ಬೇರೆ ಸ್ಕಿಲ್ಸ್ಗಳ ಕಡೆ ಫೋಕಸ್ ಮಾಡಿ. ಓಕೆ, ಅದನ್ನು ಬಿಟ್ಟು ಯಾರೋ ಒಬ್ಬ ಲಿಟ್ರಲಿ ನಾನು ನೋಡ್ಬೇಕಾದ್ರೆ ತುಂಬ ಬೇಜಾರಾಗೋಯ್ತು. ನಾನು ನಿಮಗೆ ಏನೋ ಗ್ರೂಪ್ ಆಕ್ಸೆಸ್ ಕೊಡ್ತೀನಿ ಫ್ರೀಯಾಗಿ ಕಮೆಂಟ್ ಮಾಡಿ ಅಂದರೆ ನಿಮ್ಗಳ ಕಷ್ಟಗಳನ್ನ ಕಮೆಂಟಲ್ಲಿ ಬರಿತಾ ಇದ್ದೀರಲ್ಲ,
ಸಿ ಯಾವತ್ತೂ ಅಷ್ಟೇ ನಿಮ್ಮ ವೀಕ್ನೆಸ್ಸ ಇನ್ನೊಬ್ಬರ ಮುಂದೆ ಹೇಳ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ, ಅವ್ರುಗಳಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ. ನೀವು ಅದನ್ನು ಹೋಗ್ಬಿಟ್ಟು ಬೇರೆಯವ್ರ ಹತ್ರ, ಅಣ್ಣ ನಂಗೆ ಒಂದು ಫಂಡಿಂಗ್ ಅಕೌಂಟ್ ಕೊಡಿ ಅಣ್ಣ, ನನಗೆ ಹಿಂಗೆ ಪ್ರಾಬ್ಲಮ್ ಇದೆ ಅಣ್ಣ, ನನಗೆ ಅದಿದೆ ಅಣ್ಣ, ನಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕಣ್ಣ, ನನಗೆ ಹಿಂಗೆ ಮಾಡ್ಬೇಕಣ್ಣ, ಹಂಗೆ ಮಾಡ್ಬೇಕಂತ ರೀಲ್ಸ್ಗಳಲ್ಲಿ ಕಮೆಂಟ್ ಬರೀತಿರಲ್ಲ ಗುರು. ಲಿಟ್ರಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕಿಂಗ್ ಅಂತ ಅಂದ್ಕೊಂಡು ಬೆಳೆಸ್ಬಿಟ್ಟಿರ್ತಾರೆ. ನೀವು ನೋಡಿದ್ರೆ ಅಲ್ಲಿ ಹೋಗಿ ಚೂತಿಯ ಕೆಲಸಗಳು ಮಾಡ್ತಾ ಇರ್ತೀರ, ಹೋಗ್ಬಿಟ್ಟು ಬರಿತಾ ಇರ್ತೀರ ಬೇರೆಯವ್ರ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗಳನ್ನ. ಗುರು, ಬೀಯಿಂಗ್ ಎ ಮೆನ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇನ್ನೊಬ್ರ ಹತ್ರ ಹೇಳ್ಕೊಬೇಡಿ. ಬೇರೆ ಟೈಮ್ ಬಂದಾಗ ಸಿಚುಯೇಷನ್ನ ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮನ್ನ ಹೆಂಗೆಲ್ಲ ತಳ್ಳಿಬಿಡ್ತಾರೆ ಕೆಳಗಡೆಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನನ್ನ ಮಕ್ಕಳಿಗೆ ವ್ಯೂಸು ಫಾಲೋವರ್ಸು ಬೇಕು, ಅದರಿಂದ ಟೆಲಿಗ್ರಾಮ್ ಚಾನಲ್ ಅಂದ್ಕೊಂಡು 1000 ರೂಪಾಯಿ 2000 ರೂಪಾಯಿ ನಿಮ್ಮ ಹತ್ರ ಬೇಡೋದಕ್ಕೆ ಅದು ಬೇಕಾಗಿರೋದು ಅವರಿಗೆ. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ದಲ್ಲೇ ಅಳ ನನಗೆ ಕೊಡೋಣ ಇದು ಕೊಡೋಂಥ ಕಮೆಂಟಲ್ಲಿ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊತೀರ ಗುರು. ನಿಮ್ಮ ಮನೆ ಪ್ರಾಬ್ಲಮ್ಸ್ಗಳು ಅದು ಮನೆ ಒಳಗಡೆನೇ ಇರಬೇಕು, ಬೇರೆಯವ್ರಿಗೆ ಹೇಳಬೇಡಿ ಅದನ್ನು. ಓಕೆ, ಬೇರೆಯವ್ರಿಗೆ ಹೇಳಿದ್ರೆ ಅದನ್ನು ಬೇರೆ ಥರ ತಪ್ಪಾಗಿ ಇದನ್ನು ಯೂಸ್ ಮಾಡ್ಕೋತಾರೆ. ಇವಾಗ ನಿಮ್ಮ ಫ್ರೆಂಡ್ ಹತ್ರ ಹೇಳೋದಕ್ಕೂ ಯಾರೋ ಅನ್ನೋನ್ ಹತ್ರ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಫ್ರೆಂಡ್ ಹತ್ರ ಹೇಳಿದ್ರೆ ಅರ್ಥ ಮಾಡ್ಕೋಬೋದು, ಬಟ್ ಆ ಫ್ರೆಂಡ್ ಕಚಡ ಆಗಿದ್ರೆ ಅದನ್ನು ಯೂಸ್ ಮಾಡ್ಕೊಂಡು ಆಡ್ಕೊಂಡ್ಬಿಡ್ತಾನೆ. ಸೊ ಏನೇ ಕಷ್ಟ ಪ್ರಾಬ್ಲಮ್ಸ್ಗಳಿದ್ರು ಮನಸ್ಸಲ್ಲಿ ಇಟ್ಕೊಂಡು ಫೇಸ್ ಮಾಡಿ, ದೆನ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೀವು ಹಾರ್ಡ್ ವರ್ಕ್ ಆಗ್ತಾಯಿದ್ರೆ ಆವಾಗ ಆ ಒಂದು ಫೀಲ್ ಇರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಈ 12:30 4:30 ಸೆಟಪ್ ಏನಿದೆಯಲ್ಲ, ಈ ಸಿಂಪಲ್ ನೋಡಿ, ನಾನು ಹಿಂಗೆ ಮಾರ್ಕ್ ಮಾಡ್ಕೋತೀನಿ. 12:30 ಕ್ಯಾಂಡಲ್ಗೂ 4:30 ಕ್ಯಾಂಡಲ್ಗೂ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ. ಸೊ ವಾಲ್ಯೂಮ್ ಏರಿಯಾ ಹೈ ಬರುತ್ತೆ, ವಾಲ್ಯೂಮ್ ಏರಿಯಾ ಲೋ ಬರುತ್ತೆ. ಓಕೆ, ಸೊ ಏನಾಗುತ್ತೆ, ಸ್ವೀಪ್ ಆದರೆ ಟ್ರೇಡ್ ಮಾಡ್ತೀವಿ, ದೆನ್ ಮೇಲ್ ಸ್ವೀಪ್ ಆದರೆ ಟ್ರೇಡ್ ಮಾಡ್ತೀವಿ. ಕರೆಕ್ಟಾ? ಇಲ್ಲಿ ಲಾಟ್ ಆಫ್ ಥಿಂಗ್ಸ್ನ ನೋಡಬೇಕು. SL ಆಬ್ವಿಯಸ್ಲಿ ನೀವು SL ಸ್ವಿಂಗ್ಗಳ ಹತ್ರ ಇಡಬೇಕು. ಅದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸ್ವಿಂಗ್ ಹತ್ರ ಇಡ್ತೀರಾ, ಓಕೆ, ಟಾರ್ಗೆಟನ್ನು ಸ್ಟಾಪ್ ಲಾಸ್ನ ಟಾರ್ಗೆಟನ್ನು ವಾಲ್ಯೂಮ್ ಏರಿಯಾ ಹೈ ಹತ್ರ ಇಡ್ತೀರಾ. ಇನ್ ಕೇಸ್ ಅಪ್ ಟ್ರೇಡ್ ತೊಗೋತಾ ಇದ್ರೆ, ಇನ್ ಕೇಸ್ ಡೌನ್ ಟ್ರೇಡ್ ತೊಗೋತಾ ಇದ್ರೆ ವಾಲ್ಯೂಮ್ ಏರಿಯಾ ಲೋ ಹತ್ರ ತೊಗೋತೀರಾ. TPನ ವಾಲ್ಯೂಮ್ ಏರಿಯಾ ಲೋ ಹತ್ರ ಇಡ್ತೀರಾ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ರಿಸ್ಕ್ ರಿವಾರ್ಡ್ ಏನಾದ್ರು ಎಡವಟ್ ಆಯಿತು ಅಂದ್ಕೊಳ್ಳಿ, 1:1 ಬರ್ತಾ ಇಲ್ಲ, ನೆಗೆಟಿವ್ ರಿಸ್ಕ್ ರಿವಾರ್ಡ್ ಬರ್ತಾ ಇದೆ ಅಂದರೆ ಆವಾಗ ನೀವು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ವ್ಯೂ ಕಂಡಿಟ್ಕೊಂಡು ಟ್ರೇಡ್ ಮಾಡಬೇಕು, 2 ಪಾಯಿಂಟು. ದೆನ್ ಫಿಬ್ ಆ್ಯಂಡ್ ಬೊಲಿಂಜರ್ ಬ್ಯಾಂಡ್ ಇಟ್ಕೊಂಡು ಇದ್ರ ಪ್ರೊಬಾಬಿಲಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು. ಅದನ್ನೆಲ್ಲನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಥಿಂಗ್ ನಾನು ಇವಾಗ ಇಲ್ಲಿ ಹೇಳ್ದಂಗೆ ವ್ಯೂ ಕಂಡಿಡ್ಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಆ ವ್ಯೂ ಕಂಡಿಡಿಯೋದಕ್ಕೆ ಒಂದು ಮಾಡಿಫಿಕೇಶನ್ ಮಾಡ್ಕೊಳ್ಳೋಣ. ಏನು ಮಾಡಿಫಿಕೇಶನ್ ಅಂದರೆ ಪ್ರೀವಿಯಸ್ ಡೇದು ಏನಿರುತ್ತಲ್ಲ, ಪ್ರೀವಿಯಸ್ ಡೇದು ಕ್ಯಾಂಡಲ್ದು ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಡೇ ಹೈದು ಕ್ಯಾಂಡಲ್ದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ತೀರಾ. ಇನ್ ಕೇಸ್ ನಿಮ್ಮ 4:30 ಸೆಟಪ್ ಏನಾದರೂ 4:30 PM ಸೆಟಪ್ ಏನಾದರೂ ಪ್ರೀವಿಯಸ್ ಡೇ ಹೈ ಮತ್ತು ಲೋ ಒಳಗಡೆನೇ ಫಾರ್ಮೇಷನ್ ಆಯಿತು ಅಂದ್ಕೊಳ್ಳಿ, ಆವಾಗ ನೀವು ಅಪ್ ಸೈಡ್ ಸ್ವೀಪ್ ಆದರೂ ಟ್ರೇಡ್ ತೊಗೊಬೋದು, ಡೌನ್ ಸೈಡ್ ಸ್ವೀಪ್ ಆದರೂ ಟ್ರೇಡ್ ತೊಗೊಬೋದು. ಅದೇ ಏನಾದರೂ ಓಕೆ ಇದಕ್ಕಿಂತ ಮೇಲೆ ನಿಮಗೆ ಫಾರ್ಮೇಷನ್ ಆಯಿತು ಅಂದ್ಕೊಳ್ಳಿ, ಪ್ರೀವಿಯಸ್ ಡೇ ಹೈಗಿಂತ ಮೇಲೆ ಏನಾದ್ರು 4:30 PM ಸೆಟಪ್ ಫಾರ್ಮೇಷನ್ ಆದರೆ ಆವಾಗ ಅಪ್ಸೈಡ್ ಟ್ರೇಡ್ ಮಾತ್ರ ತೊಗೋಬೇಕು. ಇನ್ ಕೇಸ್ 4:30 PM ಸೆಟಪ್ ಏನಾದ್ರು ಪ್ರೀವಿಯಸ್ ಡೇ ಲೋ ಕೆಳಗಡೆ ಫಾರ್ಮೇಷನ್ ಆದರೆ ಡೌನ್ ಸೈಡ್ ಟ್ರೇಡ್ಸ್ಗಳು ಮಾತ್ರ ಹುಡುಕಬೇಕು 4:30 PM ಸೆಟಪ್ ಪ್ರಕಾರ. ಓಕೆ, ಇದೊಂದು ಮಾಡಿಫಿಕೇಶನ್. ನೆಕ್ಸ್ಟ್ ಮಾಡಿಫಿಕೇಶನ್ ಏನು ಅಂದರೆ ಸಿಂಪಲ್, ಇವಾಗ ನೋಡಿ ಮಾರ್ಕೆಟಿಂಗ್ ಎಲ್ಲ ಹೋಗಿರುತ್ತೆ, ವಾಲ್ಯೂಮ್ ಪ್ರೊಫೈಲ್ ಎಲ್ಲ ಹಾಕೊಂಡಿರ್ತೀರ, ಇದನ್ನೇ ಅಂದ್ಕೊಳ್ಳಿ, ವಾಲ್ಯೂಮ್ ಏರಿಯಾ ಲೋ, ವಾಲ್ಯೂಮ್ ಏರಿಯಾ ಹೈ. ಓಕೆ, ಹಿಂಗೋ ಫಾರ್ಮೇಷನ್ ಮಾಡಿ ಹಿಂಗೆ ಬಂದ್ಬಿಟ್ಟಿರುತ್ತೆ. ಆಲ್ರೆಡಿ ಇಷ್ಟು ಮೂಮೆಂಟ್ ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದರೆ ವಿತ್ EMA ಬ್ರೇಕ್ ಆಗಿರುತ್ತೆ ಅಂದ್ಕೊಳ್ಳೋಣ. ಓಕೆ, ವಾಲ್ಯೂಮ್ ಪ್ರೊಫೈಲ್ ಲೋನ ವಿತ್ EMA ಗ್ರೀನ್ ಕ್ಯಾಂಡಲ್ ಬ್ರೇಕ್ ಮಾಡಿರುತ್ತೆ, ಸ್ವೀಪು ಆಗಿರುತ್ತೆ. ಇನ್ ಕೇಸ್ ಇಲ್ಲಿ ಟ್ರೇಡ್ ತೊಗೋತೀರಾ, TPನ ಇಲ್ಲಿ ತನಕ ಇಡ್ತೀರಾ, SLನ ಇಲ್ಲಿ ತನಕ ಇಡ್ತೀರಾ. ಓಕೆ, ಇನ್ ಕೇಸ್ ಏನಾದ್ರು ಅದು 1:1 ಇಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, SLನ ಇಲ್ಲಿ ಇಟ್ಕೋತೀರಾ, ಸ್ವಿಂಗ್ ಹತ್ರನೇ ಇರಬೇಕು. ಸೊ ಇಲ್ಲಿ ಇಟ್ಕೋತೀರಾ, 1:1 ಇದೆ, ಯು ಕ್ಯಾನ್ ಟೇಕ್ ಎ ಟ್ರೇಡ್. ಓಕೆ, ಬಟ್ ಇಲ್ಲಿ ಮಾಡಿಫಿಕೇಶನ್ಗಳನ್ನ ಮಾಡ್ಕೊಳ್ಳೋಣ. ಇನ್ ಕೇಸ್ ಏನಾದ್ರು ವಾಲ್ಯೂಮ್ ಏರಿಯಾ ಹೈ ಇಲ್ಲಿತ್ತು ಅಂದ್ಕೊಳ್ಳೋಣ. ಓಕೆ, SL ಸ್ವಿಂಗ್ ಇಲ್ಲಿರುತ್ತೆ, ಸ್ವಿಂಗ್ ತನಕ SL ಇಟ್ಟಿರ್ತೀರ. ಇದು ನೆಗೆಟಿವ್ ರಿಸ್ಕ್ 0.67 ಇದೆ. ಓಕೆ, ಈ ಟ್ರೇಡ್ಗಳನ್ನೆಲ್ಲ ತೊಗೊಳಕ್ಕಾಗಲ್ಲ, ಯು ವಿಲ್ ಲೂಸ್ ಮನಿ. ನೀವು ಅದನ್ನು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ 1:1 ಬರಲಿ ಅಂತ. ಫಿಕ್ಸ್ ಟಾರ್ಗೆಟ್, ವಾಲ್ಯೂಮ್ ಏರಿಯಾ ಹೈ, ವಾಲ್ಯೂಮ್ ಏರಿಯಾ ಲೋಗಳೇ ಟಾರ್ಗೆಟ್ಗಳು. ಓಕೆ, ಸೊ ಈ ಥರ ನೆಗೆಟಿವ್ ಇದ್ದಾಗ ನೀವೇನು ಮಾಡ್ಬೋದು ಅಂದರೆ ಒಂದನ್ನು ಅಬ್ಸರ್ವ್ ಮಾಡಿ, ಬೊಲಿಂಜರ್ ಬ್ಯಾಂಡ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಇನ್ ಕೇಸ್ ಇಲ್ಲಿ ಬ್ರೇಕ್ ಆದಾಗ ಹತ್ರ ಏನಾದ್ರು ಬೊಲಿಂಜರ್ ಬ್ಯಾಂಡ್ ಇತ್ತು ಅಂದರೆ ಅವಾಗ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ತಿರ್ಗಾ ವಾಪಸ್ ಬರ್ಬೋದು ಅಂತ. ಸೊ ಈ ಸ್ವಿಂಗಿಂದ ಇಲ್ಲಿಗೆ ಯೂಸ್ ಮಾಡಿಕೊಂಡು ಫಿಬ್ ಹಾಕ್ಕೊಂಡು ಇಲ್ಲಿ ಫಿಬ್ನ ಟ್ಯಾಪ್
ಟ್ಯಾಪ್ ಮಾಡಿದಾಗ ಟ್ರೇಡ್ನ ತೊಗೊಳ್ಳೋ ಪ್ಲ್ಯಾನ್ ಮಾಡ್ಬೋದು. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಾಯ್ಸ್ ವರ್ಸ ಸೇಮ್ ಇದಕ್ಕೇನೆ. ಓಕೆ, ಇವಾಗ ನೋಡಿ ಸಿಂಪಲ್ಲು, ನಾವು ನೆನ್ನೆದಕ್ಕೆ ಬರೋಣ. ಓಕೆ, ಸೊ ಬ್ಯಾಕ್ ಟೆಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ. ಸೊ ನೆನ್ನೆದಕ್ಕೆ ಬರೋಣ. ಓಕೆ, ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋನ ಮಾರ್ಕ್ ಮಾಡ್ತೀನಿ. ಓಕೆನಾ, ಸೊ 15 ಮಿನಿಟ್ಸಿಗೆ ಬರ್ತೀನಿ, ರೀಸೆಟ್ ಸಿಂಪಲ್. ಓಕೆ, ಸೊ 12:30 ಎಲ್ಲಿದೆ ಮಾರ್ಕ್ ಮಾಡ್ಕೋತೀನಿ. 5 ಮಿನಿಟ್ಸಿಗೆ ಬರ್ತೀನಿ. ಓಕೆ, 12:30. ಓಕೆ, ಸೊ ಇದು 12:30. ಓಕೆನಾ, ದೆನ್ ಅಗೇನ್ 4:30. ಓಕೆ, ಅಗೇನ್ 4:30 ಮಾರ್ಕ್ ಮಾಡಿಕೊಂಡೆ. ಸಿಂಪಲ್. ಇವಾಗ ನೋಡಿ, ಮಾರ್ಕೆಟು ಇದ್ರ ಮೇಲಿದೆ, ಕರೆಕ್ಟಾ? ಮಾರ್ಕೆಟ್ ಇದ್ರ ಮೇಲಿರೋದ್ರಿಂದ ನಾನು ಅಪ್ಸೈಡ್ ವ್ಯೂ ಮಾತ್ರ ಟ್ರೇಡ್ ಮಾಡ್ತೀನಿ. ಓಕೆ, ಸೊ ಸಿಂಪಲ್. ವಾಲ್ಯೂಮ್ ಪ್ರೊಫೈಲಲ್ಲಿ ಓಕೆ, ಯು ಕ್ಯಾನ್ ಟ್ರೇಡ್ ಹಿಯರ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಓಕೆ, ಇಲ್ಲಿ ನೋಡ್ಬೋದು. ಇಲ್ಲಿ ಸ್ವೀಪ್ ಆಗಿರೋದಿಲ್ಲ ಫಸ್ಟ್ ಥಿಂಗ್. ಓಕೆ, ಇಲ್ಲಿ ಸ್ವೀಪ್ ಆಗಿರೋದಿಲ್ಲ. ಬಟ್ ದ ಥಿಂಗ್ ಏನು ಅಂದರೆ, ಸಮ್ಟೈಮ್ಸ್ ನಿಮಗೆ ಈ ಝೋನ್ಸ್ಗಳಲ್ಲಿ ಇವೆಲ್ಲ ಮಾಡಿಫಿಕೇಶನ್ಸ್, ಇಂಪ್ರೂವ್ಮೆಂಟ್ಸ್ಗಳು ನೀವು ನೋಡ್ಕೋಬೇಕು. ಸಮ್ಟೈಮ್ಸ್ ಇಲ್ಲಿ ಏನಾಗುತ್ತೆ ಅಂದರೆ, ಈ POC ಮತ್ತು ಈ ಒಂದು ಹತ್ತತ್ರ ಇತ್ತು ಅಂದ್ಕೊಳ್ಳಿ, POC ಮತ್ತು ವಾಲ್ಯೂಮ್ ಏರಿಯಾ ಲೋ ಆರ್ POC ಮತ್ತು ವಾಲ್ಯೂಮ್ ಏರಿಯಾ ಹೈ, ಆವಾಗ ಇವೆಷ್ಟು ಒಂದೇ ಝೋನ್ ಆಗುತ್ತೆ. ಓಕೆ, ಇವಿಷ್ಟು ಒಂದೇ ಝೋನ್ ಆದಾಗ ನಿಮಗೆ POCನ ಸ್ವೀಪ್ ಮಾಡಿದ್ರು ಇಟ್ಸ್ ಓಕೆ, ವಾಲ್ಯೂಮ್ ಏರಿಯಾ ಲೋನ ಸ್ವೀಪ್ ಮಾಡಿದ್ರು ಇಟ್ಸ್ ಓಕೆ. ಓಕೆ, ಬಟ್ POCನ ಸ್ವೀಪ್ ಮಾಡಿದಾಗ ಟ್ರೇಡ್ ತೊಗೊಳ್ಳೋದಕ್ಕಿಂತ ಯು ಹ್ಯಾವ್ ಟು ಟೇಕ್ ಎ ಕನ್ಫರ್ಮೇಷನ್ ಆಫ್ ಬೊಲಿಂಜರ್ ಬ್ಯಾಂಡ್. ಓಕೆ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಈ ಝೋನಲ್ಲಿ ಆಗಿದೆ. ಓಕೆ, ಅಂದರೆ ನಾವಿವಾಗ ಸ್ವೀಪ್ನ ಹುಡುಕ್ತಾ ಇದ್ದೀವಿ, ಕರೆಕ್ಟಾ? ವಾಲ್ಯೂಮ್ ಏರಿಯಾ ಹೈ ಮತ್ತು ವಾಲ್ಯೂಮ್ ಏರಿಯಾ ಲೋ ಅಲ್ಲಿ. ಸೊ ವಾಲ್ಯೂಮ್ ಏರಿಯಾ ಲೋ ಮತ್ತು ವಾಲ್ಯೂಮ್ ಏರಿಯಾ ಹೈ, ಈಗ ವಾಲ್ಯೂಮ್ ಏರಿಯಾ ಲೋ ಮತ್ತು POC ಹತ್ರ ಇತ್ತು ಅಂದರೆ ಅದಿಷ್ಟು ಒಂದೇ ಝೋನ್ ಆಗುತ್ತೆ. ಓಕೆ, ಇವಾಗ ನಿಮ್ಗೆ ಏನಾಗ್ಬೋದು, ದೆರ್ ಮೇ ಬಿ ಚಾನ್ಸ್ ಇವೆರಡೂ ಒಂದೇ ಝೋನ್ ಆಗಿರೋದ್ರಿಂದ ಸ್ವೀಪ್ ಆಗದಲ್ಲೇ ಟಚ್ ಮಾಡಿ ಹಿಂಗೆ ಹೋಗೋ ಚಾನ್ಸಸ್ ಇರುತ್ತೆ. ಅವಾಗ ನೀವೇನು ಹುಡುಕಬೇಕು ಅಂದರೆ, ಆ ಝೋನ್ಸ್ಗಳಲ್ಲಿ ಬೊಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಸ್ವೀಪ್ ಆಗಿತ್ತು ಅಂದ್ಕೊಳ್ಳಿ. ಓಕೆ, ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿಬಿಟ್ಟು ಒಳಗಡೆ ಬರೋದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಥರ ಸ್ವೀಪ್ ಆದಾಗ ಟ್ರೇಡ್ ತೊಗೊಬೋದು ಈ ಸಿನಾರಿಯೋ. ಓಕೆ, ಸೊ ಇಲ್ಲಿ ಟ್ರೇಡ್ ತೊಗೊಬೋದು, ಯಾವುದೇ ಥರ ಫಿಬ್ ನೀಡ್ ಇರೋದಿಲ್ಲ. ಯಾಕಂದರೆ ನಿಮ್ಗೇನಾದ್ರು ಇಲ್ಲೇನಾದ್ರು ಬಂದ್ಬಿಟ್ಟಿತ್ತು ಅಂದ್ಕೊಳ್ಳಿ, ಇಲ್ಲೇನಾದ್ರು ಲೋ ಬಂದ್ಬಿಟ್ಟಿತ್ತು ಅಂದ್ಕೊಳ್ಳೋಣ, ವಾಲ್ಯೂಮ್ ಏರಿಯಾ ಲೋ. ಓಕೆ, ಅವಾಗ ನೋಡಿ ಬೊಲಿಂಜರ್ ಬ್ಯಾಂಡ್ ಹತ್ರ ಇರೋದು, ಅವಾಗ ಯು ಹ್ಯಾವ್ ಟು ಯೂಸ್ ಎ ಫಿಬ್. ಓಕೆ, ಸೊ ಇಲ್ಲಿ ಈ ಸಿನಾರಿಯೋಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ನ ಹಾಕೊಳ್ಳೋಣ, ಬೊಲಿಂಜರ್ ಬ್ಯಾಂಡ್ ಹಾಕ್ಕೊಂಡು ನೋಡಿ, ಸ್ವೀಪ್ ಆಯಿತು, ಇಲ್ಲಿ ಕ್ಯಾಂಡಲ್ ಬಂತಲ್ಲ, ಯು ಕ್ಯಾನ್ ಟೇಕ್ ಎ ಟ್ರೇಡ್ ಹಿಯರ್. ಓಕೆ, ಸೊ ಈ ಕ್ಯಾಂಡಲ್ ಹತ್ರ ತೊಗೊಬೇಕು. ಓಕೆ, ಸೊ ಯಾಕಂದರೆ POC ಮತ್ತು ವಾಲ್ಯೂಮ್ ಏರಿಯಾ ಲೋ ಹತ್ರ ಇರೋದ್ರಿಂದ ಅದೊಂದು ಝೋನ್ ಆಗುತ್ತೆ. ಸೊ ಟಾರ್ಗೆಟನ್ನು ನೀವು ಏನೇ ಮಾಡಿದ್ರು ಕೂಡ ಇಲ್ಲಿ ತನಕನೇ ಇಟ್ಕೊಬೇಕು. ನಾಟ್ ಅಯ್ಯೋ ಹಿಂಗೆ ಹೋಗ್ಬಿಟ್ಟಿದೆ, ಹಿಂಗೆ 1:3 1:4, ಇದೇ ಟಾರ್ಗೆಟ್. ಓಕೆನಾ? ಆ್ಯಂಡ್ ನೋಡಿ, ಇಲ್ಲಿ ಸೆಲ್ ಟ್ರೇಡ್ನ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನೀವು ಸೆಲ್ ಟ್ರೇಡ್ ತೊಗೋತೀರಾ ಅಂದರೆ ಯು ಲುಕ್ ಫಾರ್ ಅದರ್ ಕನ್ಫರ್ಮೇಷನ್ಸ್, ಬೇರೆ ಥರ ಏನೇನು ಸೆಟಪ್ಸ್ಗಳೆಲ್ಲ ನಾವು ಟ್ರೇಡ್ ಮಾಡ್ತೀವಲ್ಲ ಅದೆಲ್ಲ ಯೂಸ್ ಮಾಡ್ಕೊಂಡು ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಂಡು ಇಲ್ಲೂ ಟ್ರೇಡ್ ಮಾಡ್ಬೋದು, ಈ ಸ್ವೀಪ್ನು ಕೂಡ. ಬಟ್ ದ ಥಿಂಗ್, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇದ್ರ ಮೇಲಿರೋದ್ರಿಂದ, ಪ್ರೀವಿಯಸ್ ಡೇ ಹೈ ಮೇಲಿರೋದ್ರಿಂದ ಅಪ್ಸೈಡ್ ಮಾತ್ರ ಟ್ರೇಡ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸಿನಾರಿಯೋನ ನೋಡೋಣ. ಓಕೆನಾ? ಏನು ಸಿನಾರಿಯೋ ಅಂದರೆ, ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಇವೆರಡನ್ನು ರಿಮೂವ್ ಮಾಡ್ತೀನಿ. ಇನ್ ಕೇಸ್ ಇದನ್ನೇ ಸ್ವೀಪ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಸ್ವೀಪ್ ಮಾಡಿದೆ ಅಂದ್ಕೊಳ್ಳೋಣ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಲೋವರ್ ಬ್ಯಾಂಡ್ ಹತ್ರ ಇದೆ, ಕರೆಕ್ಟಾ? ಲೋವರ್ ಬ್ಯಾಂಡ್ ಹತ್ರ ಇರೋದ್ರಿಂದ ಹಿಂಗೆ ಟಚ್ ಆಗಿ ಹಿಂಗೆ ಮೇಲೆ ಹೋಗ್ಬೋದು. ಸೊ ದಟ್ಸ್ ವೈ ಅಂಥ ಟೈಮಲ್ಲಿ ಯು ಹ್ಯಾವ್ ಟು ಯೂಸ್ ಎ ಫಿಬ್. ಸೊ ಈ ಝೋನ್ಸ್ಗಳಲ್ಲಿ ಟ್ಯಾಪ್ ಆದಾಗ ಟ್ರೇಡ್ ಮಾಡ್ಬೋದು. ಇವಾಗ ಇಲ್ಲಿ ಬ್ರೇಕ್ ಆದರೆ ಹೆಂಗಿದ್ರು ಕೆಳಗಡೆ ಬರಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಬಟ್ ಯು ಹ್ಯಾವ್ ಟು ಲುಕ್ ಫಾರ್ ಲೋ ಪ್ರೈಸಲ್ಲಿ ತೊಗೋಬೇಕು. ಸೊ ಅವಾಗ ಈ ಝೋನ್ಸ್ಗಳನ್ನ ಟ್ಯಾಪ್ ಮಾಡಿದಾಗಲೇ ತೊಗೊಬೋದು. ಟ್ಯಾಪ್ ಮಾಡಿದಾಗ ನಾನು ಹೇಳ್ತಾ ಇರೋದು. ಬಟ್ ಯು ಹ್ಯಾವ್ ಟು ಲುಕ್ ಫಾರ್ ಎ ಲಾಟ್ ಆಫ್ ಕನ್ಫರ್ಮೇಷನ್ಸ್, ಇವೆಲ್ಲನೂ ಇರುತ್ತೆ, ಅದನ್ನೆಲ್ಲನೂ ಹೋಗ್ತಾ ನೋಡೋಣ. ಓಕೆ, ಸೊ ಇವಾಗ ನೆಕ್ಸ್ಟ್ ಡೇಗೆ ಬರೋಣ. ಓಕೆ, ಸೊ ಡೇ ರಿಪ್ಲೈ ಬಟನ್ ಯೂಸ್ ಮಾಡ್ಕೋತೀನಿ. ಓಕೆ, ಸೊ ನಾನು ಇದನ್ನು ಬ್ಯಾಕ್ ಟೆಸ್ಟ್ ಮಾಡ್ತಾ ಇಲ್ಲ. ಓಕೆ, ಅಬ್ಸರ್ವೇಷನ್ ಮಾಡಿಫಿಕೇಶನ್ನ ತೋರಿಸ್ತಾ ಇದ್ದೀನಿ, ಆಮೇಲೆ ಬ್ಯಾಕ್ ಟೆಸ್ಟ್ ಮಾಡೋಣ. ಓಕೆನಾ? ಕರೆಕ್ಟಾ? ಸೊ ಇವಾಗ ಇಲ್ಲಿ ನೋಡಿ, ಸೊ ಈ ದಿನ ನೋಡಿ, ಪ್ರೀವಿಯಸ್ ಡೇ ಲೋ ಮಾರ್ಕ್ ಮಾಡ್ಕೊತೀನಿ, ಪ್ರೀವಿಯಸ್ ಡೇ ಐ ಮಾರ್ಕ್ ಮಾಡ್ಕೋತೀನಿ. ಇದ್ರ ಒಳಗಡೆನೇ ಇದೆ. ಅವಾಗ ನೀವು ಯಾವ ಟ್ರೇಡ್ ಬೇಕಾದ್ರೂ ತೊಗೊಬೋದು. 5 ಮಿನಿಟ್ಸ್ಗೆ ಹೋಗೋಣ. ಓಕೆ, ಸೊ ಸಿಂಪಲ್. ಇವಾಗ
ಸೊ ವರ್ಟಿಕಲ್ ಲೈನ್ $12.30 $16.30. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ ಹಾಕೊಳ್ಳೋಣ. ಈ ಲೈನಿಂದ ಈ ಲೈನಿಗೆ ಟಚ್ ಮಾಡಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಒಂದು. ಓಕೆ, ಸೊ ಇಲ್ಲಿ ಓಕೆ ಇಲ್ಲಿ ನೋಡಿ, ಇಲ್ಲಿ ಸ್ವೀಪ್ ಆಗಿದೆ ಕರೆಕ್ಟಾ. ಬಟ್ ದ ಥಿಂಗ್ ಏನಂದರೆ ಇದ್ರ ಕೆಳಗಡೆ ಇರೋದ್ರಿಂದ ನಾವು ಬೈ ಸೈಡ್ ಟ್ರೇಡ್ಸ್ಗಳನ್ನ ನೋಡೋದಕ್ಕೆ ಹೋಗೋದಿಲ್ಲ. ಇನ್ ಕೇಸ್ ನೀವು ಇದೊಂದು ನಾನು ಏನು ಕ್ಲಾರಿಫೈ ಮಾಡಿಬಿಡ್ತೀನಿ. ಓಕೆ, ಈ ಪ್ರೀವಿಯಸ್ ಡೇ ಹೈ ಮತ್ತು ಲೋ ಒಳಗಡೆ ನಿಮ್ಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೋಬೇಕು ಅಂತ ಅನಿಸಿದ್ರು ಕೂಡ ಲೈಕ್ ಏನು ಮಾಡ್ಬೋದು ಗೊತ್ತಾ, ಇಗ್ನೋರ್ ಮಾಡೋದಕ್ಕಿಂತ ಗೋ ವಿತ್ ಎ ಲೆಸರ್ ಲಾಟ್ ಆರ್ ಬೇರೆ ಕನ್ಫರ್ಮೇಷನ್ಸ್ಗಳನ್ನ ತೊಗೊಳ್ಳಿ. ಓಕೆ, ಯಾಕಂದರೆ ಟ್ರೇಡ್ಗಳು ಸಿಗೋದು ಕಮ್ಮಿ ಆಗುವಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲ ಆದಾಗ ಈ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ಈ ಒಂದು ಇಂಪ್ರೂವೈಸೇಷನ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಇವಾಗ ಇಲ್ಲೇನಾದ್ರು ಸಿಕ್ಕಿದ್ರೆ ಯಾವ್ದು ಬೇಕಾದ್ರೂ ತೊಗೊಬೋದಿತ್ತು. ಇದ್ರ ಕೆಳಗಡೆ ಇರೋದ್ರಿಂದ ನಾನು ಇವಾಗ ಸೆಲ್ದೇ ನೋಡಬೇಕು. ಬಟ್ ದ ಥಿಂಗ್ ಏನಂದರೆ ಸೆಲ್ಲದು ಸ್ವೀಪ್ ಆಗಿಲ್ಲ, ಬಟ್ ಬೈದು ಸ್ವೀಪ್ ಆಗಿದೆ ಇಲ್ಲಿ. ಬಟ್ ನೆಕ್ಸ್ಟ್ ಲೆವೆಲ್ ಮೂವ್ ಆಗಿದೆ. ಇಂಥ ಸಿನಾರಿಯೋಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಸಮ್ಟೈಮ್ಸ್. ಅದಕ್ಕೆ ಏನು ಮಾಡ್ಬೋದು ಅಂದರೆ ಇದ್ರ ಕೆಳಗಡೆನೂ ಯು ಕ್ಯಾನ್ ಟೇಕ್ ಎ ಬೈ ಟ್ರೇಡ್, ಇದ್ರ ಮೇಲ್ಗಡೆನೂ ಯು ಕ್ಯಾನ್ ಟೇಕ್ ಎ ಸೆಲ್ ಟ್ರೇಡ್. ಬಟ್ ಒಂದು ಥಿಂಗನ್ನು ಅರ್ಥ ಮಾಡ್ಕೊಳ್ಳಿ, ಬೊಲಿಂಜರ್ ಬ್ಯಾಂಡ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು. ಓಕೆ, ಇಲ್ಲ ಅಂದರೆ ಇಲ್ಲ ಬ್ರೋ, ನಾನು ಮಾರ್ನಿಂಗೇ ಟ್ರೇಡ್ ಮಾಡಿಬಿಟ್ಟಿರ್ತೀನಿ, ಈ ಒಂದು ಸೆಟಪ್ನ ಜಸ್ಟ್ ಟ್ರೇಡ್ ಮಾಡ್ತೀನಿ, ಒಂದು ಟ್ರೇಡ್ ಸಿಕ್ಕಿದ್ರೆ ಸಾಕು, ಒಂದು ತಿಂಗಳಿಗೆ ಒಂದು 20 ದಿನದಲ್ಲಿ ಒಂದು 5-6 ದಿನ ಸಿಕ್ಕಿದ್ರೆ ಸಾಕು, ಆ ಥರ ಇದ್ರೂ ಮಾಡ್ಬೋದು. ಬಟ್ ದ ಥಿಂಗ್ ಏನಂದರೆ ಲೆಟ್ಸ್ ಇವಾಗ ಇನ್ ಕೇಸ್ ಇಲ್ಲಿ ಟ್ರೇಡ್ ತೊಗೊಂಡ್ವಿ ಅಂತಲೇ ಅಂದ್ಕೊಳ್ಳೋಣ. ಓಕೆನಾ, ಈ ಮಾಡಿಫಿಕೇಶನ್ ಬೇಕಾ ಬೇಡವಾ ಅದನ್ನು ನೋಡೋಣ ಬ್ಯಾಕ್ ಟೆಸ್ಟ್ ಮಾಡ್ತಾ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಸ್ವೀಪ್ ಆಯಿತು ಕರೆಕ್ಟಾ. ಇಲ್ಲಿ ಸ್ವೀಪ್ ಆದಾಗ ಬೊಲಿಂಜರ್ ಬ್ಯಾಂಡ್ ನೋಡೋಣ ಎಲ್ಲಿದೆ. ಇಲ್ಲಿ ನೋಡಿ, ಇದು ಸ್ವೀಪ್ ಆದಾಗ, ಓಕೆ, ಇಲ್ಲಿ ಸ್ವೀಪ್ ಆದಾಗ ಬೊಲಿಂಜರ್ ಬ್ಯಾಂಡು, ಓಕೆ, ಬೊಲಿಂಜರ್ ಬ್ಯಾಂಡು ಐ ಏನಿದೆಯಲ್ಲ ಅಪ್ಪರ್ ಬ್ಯಾಂಡ್ ದೂರ ಇದೆ. ಓಕೆ, ಪರ್ಫೆಕ್ಟ್. ದೆನ್ ಎಲ್ಲಿಡಬೇಕು, ಸ್ವಿಂಗ್ ಹತ್ರ SL ಇಡಬೇಕು. ದೆನ್ ಟಿ ಪಿನಲ್ಲಿ ಇಡಬೇಕು, ಇಲ್ಲಿಡಬೇಕು. ಇವಾಗ ನೋಡಿ ರಿಸ್ಕ್ ರಿವಾರ್ಡ್ ಏನಾಯ್ತು ಹೇಳಿ. ರಿಸ್ಕ್ ರಿವಾರ್ಡ್ ಏನಾಯಿತು, 0.62 ಬರ್ತಾ ಇದೆ. ಅಂದರೆ ನೀವು ಅರ್ಥ ಮಾಡ್ಕೊಬೇಕು, ನೋ ದಿಸ್ ಇಸ್ ನಾಟ್ ಎ ರೈಟ್ ರಿಸ್ಕ್ ರಿವಾರ್ಡ್. ಸೊ ನಾನು ಇವಾಗ ಫಿಬ್ ಹಾಕೊಂಡು ವೆಯ್ಟ್ ಮಾಡ್ತೀನಿ. ಓಕೆ, ಸೊ ಇಂಥ ಟೈಮಲ್ಲಿ ಫಿಬ್ ಹಾಕೊಳ್ಳಿ ಸ್ವಿಂಗಿಗೆ. ನೋಡಿ ಇಲ್ಲಿಗೆ ಟ್ಯಾಪ್ ಆಯಿತಾ, ದೆನ್ ತೊಗೊಳ್ಳಿ, ದೆನ್ ನೋಡಿ ಇಟ್ಕೊಳ್ಳಿ. 1:1ಗಿಂತ 1:2ಗೆ ಸಿಗುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಇಲ್ಲಿ ಸ್ವೀಪ್ ಆಯಿತು ಕರೆಕ್ಟಾ. ಸೊ ನಾನು ಇವಾಗ ಬೊಲಿಂಜರ್ ಬ್ಯಾಂಡ್ ಆಫ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಬರ್ತೀನಿ. ಓಕೆ, ಇಲ್ಲಿ ಸ್ವೀಪ್ ಆಯ್ತು ಇವಾಗ, ಸಿಂಪಲ್. ಓಕೆ, ಇಲ್ಲಿ ಸ್ವೀಪ್ ಆಯಿತು. ಇಲ್ಲಿ ಸ್ವೀಪ್ ಆದರೆ ಮಾರ್ಕೆಟ್ ಆಬ್ವಿಯಸ್ಲಿ ಇಲ್ಲಿ ಹೋಗಲೇಬೇಕು, ಫಸ್ಟ್ ಪಾಯಿಂಟ್. ಆಮೇಲೆ SL ನ ಇರ್ತೀವಿ, ಸ್ವಿಂಗ್ ಹತ್ರ ಇರ್ತೀವಿ, ಸೆಕೆಂಡ್ ಪಾಯಿಂಟ್. ಓಕೆ, ಇವಾಗ ನಾನು ಇಟ್ಟು ನೋಡ್ತೀನಿ. ಓಕೆ, ಸೊ ಇಟ್ಟು ನೋಡ್ತೀನಿ. ಇಟ್ಟು ನೋಡ್ತೀನಿ. 0.57 ಇದೆ, ಕರೆಕ್ಟ್ ರಿಸ್ಕ್ ರಿವಾರ್ಡ್ ಅಲ್ಲ. ನೀವು ಆಮೇಲೆ ಹಿಂಗೆ ಇಟ್ಟಾದ್ಮೇಲೆ ಹಿಂಗೆಲ್ಲ 1:1 ಬರಲಿ ಅಂತ ಹಿಂಗೆ ಇಡೋ ಹಾಗಿಲ್ಲ. ಓಕೆ, ಕರೆಕ್ಟ್ ಅಲ್ವೇ ಅಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಯಾವಾಗಲೇ ಏನಂದರೆ, ಈ ಥರ ರಿಸ್ಕ್ ರಿವಾರ್ಡ್ ಬಂದಾಗ ಫಿಬ್ನ ಹಾಕ್ಕೊಳ್ಳಿ. ಓಕೆ, ಸೊ ಅದಕ್ಕೂ ಮುಂಚೆ ಬೊಲಿಂಜರ್ ಬ್ಯಾಂಡ್ ನೋಡ್ತೀನಿ. ಅಪ್ಪರ್ ಬ್ಯಾಂಡ್ ದೂರ ಇದೆ. ಇನ್ ಕೇಸ್ ಇಲ್ಲೇ ಎಲ್ಲರೂ ಅಪ್ಪರ್ ಬ್ಯಾಂಡ್ ಇದ್ದಿದ್ರೆ ಮುಡ್ತಾನೆ ಇರಲಿಲ್ಲ, ನಾನು ಬಿಟ್ಬಿಡ್ತಾ ಇದೆ, ಇದು ಹೋದ್ರೆ ಹೋಯ್ತು ಅಂತ. ಓಕೆ, ಸೊ ಅಪ್ಪರ್ ಬ್ಯಾಂಡ್ ಇಲ್ಲಿದೆ. ಓಕೆ, ಅಪ್ಪರ್ ಬ್ಯಾಂಡು ಸೊ ದೂರ ಇರೋದ್ರಿಂದ ಈ ಟ್ರೇಡ್ನ ತೊಗೊಬೋದು. ಬಟ್ ರಿಸ್ಕ್ ರಿವಾರ್ಡ್ ವಸ್ಟ್ ಇರೋದ್ರಿಂದ ನಾನು ಫಿಬ್ ಹಾಕೋತೀನಿ. ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಎಂಟ್ರಿ ಆದಾಗ ಟ್ರೇಡ್ನ ತೊಗೊಳಕ್ಕೆ ಮಾಡ್ತೀನಿ. ಈ ಝೋನ್ನ ಟ್ಯಾಪ್ ಮಾಡಿದಾಗ ಈ ಸ್ವಿಂಗ್ ಕೆಳಗಡೆ SL ಇಟ್ಕೊಂಡು TPನ ಇಲ್ಲಿ ತನಕ ಇಟ್ಕೋತೀನಿ. ನೋಡಿ ಈ ಥರ ದಾಟ್ತು ಅಂದಾಗ ಸೊ ಹಿಂಗೆ ಶಿಫ್ಟ್ ಆಗಬೇಕು. ಓಕೆ, ಇಲ್ಲಿ ಟ್ಯಾಪ್ ಆದಾಗ ಯು ಕ್ಯಾನ್ ಟೇಕ್ ಎ ಟ್ರೇಡ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ ಹಿಂಗೆ ಶಿಫ್ಟ್ ಆಯಿತಾ, ಶಿಫ್ಟ್ ಆಗಲಿ. ಅಟ್ಲೀಸ್ಟ್ 0.705 0.6
0.6 ಮತ್ತು 0.705 ಎರಡೂ ಟಚ್ ಮಾಡಿದರೆ ಇಟ್ಸ್ ಎ ಬೆಟರ್. ಅಂದರೆ ಕ್ಯಾಂಡಲ್ ಈ ಥರ ಫಾರ್ಮ್ ಆಗಿ ಬಂದಿದ್ರೆ ಓಕೆ. 0.6 ಟಚ್ ಮಾಡಿಕೊಂಡು ಸೇಮ್ ಕ್ಯಾಂಡಲ್ಲೇ 0.705 ಟಚ್ ಮಾಡಿದ್ರೆ, ಇಲ್ಲಿ ನೋಡಿ ಬರೀ 0.6 ಟಚ್ ಮಾಡಿದೆ, 0.705 ಟಚ್ ಮಾಡಿಲ್ಲ. ಸೊ ಈ ಝೋನ್ನ ಟ್ಯಾಪ್ ಮಾಡಿದ್ರೆ ಓಕೆ, ಈ ಝೋನ್ನ ಟ್ಯಾಪ್ ಮಾಡಿದ್ರೆ 0.6 ಆ್ಯಂಡ್ 0.705 ಅವಾಗ ನೋಡಿ ಯು ಕ್ಯಾನ್ ಟೇಕ್ ಎ ಲಿಮಿಟ್ ಆರ್ಡರ್ನ ಇಡಬೇಕು ಓಕೆ. ನಾಟ್ ಏನೋ ಕ್ಯಾಂಡಲ್ ಆ ಝೋನನ್ನು ಟಚ್ ಆಗಿದ ತಕ್ಷಣನೇ ತೊಗೊಳ್ಳೋ ಥರ ಇರಬೇಕು. ದೆನ್ ಸ್ಟಾಪ್ ಲಾಸ್ ಇದು. ಸೊ ನಿಮಗೆ ಕಮ್ಮಿ ಆಗುತ್ತೆ, ಸ್ಟಾಪ್ ಲಾಸ್ ಕಮ್ಮಿ ಆಗುತ್ತೆ, ಬೆಟರ್ ಆಗಿ ಟ್ರೇಡ್ ಸಿಗುತ್ತೆ ಓಕೆ. ಇನ್ ಕೇಸ್ ಬೊಲಿಂಜರ್ ಬ್ಯಾಂಡ್ ಹತ್ರ ಇತ್ತು ಅಂದರೆ ಟ್ರೇಡ್ನ ತೊಗೊಳಕ್ಕೆ ಹೋಗಬಾರ್ದು ಓಕೆ. ಏನು ಮಾಡ್ಬೋದು ಅವಾಗ ಅಂದರೆ ಸೇಮ್ ಫಿಬ್ ಹಾಕೊಂಡು ಟ್ರೇಡ್ಗಳನ್ನ ಪ್ಲ್ಯಾನ್ ಮಾಡ್ಬೋದು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ. ಹೋಪ್ ಗೊತ್ತಾಯ್ತು ಅನ್ಕೋತೀನಿ. ಇಲ್ಲಿ ಇವಾಗ ಈ ಒಂದು ಮಾಡಿಫಿಕೇಶನ್ ಏನು ಮಾಡಿದ್ದೀವಲ್ಲ, ಇದರಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿ. ನಾವು ಡೇ ಮತ್ತು ಅದು ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋದ್ ಏನು ಮಾರ್ಕ್ ಮಾಡ್ತೀವಲ್ಲ, ಮಿಡಲಲ್ಲಿದ್ದಾಗ ಎರಡು ಟ್ರೇಡ್ಸ್ಗಳನ್ನ ತೊಗೋತೀವಿ, ನೋ ಇಶ್ಯೂಸ್. ಅದು ದಾಟ್ ಹೋದಾಗ ಅವಾಗಲೇ ಇಶ್ಯೂಸ್ ಆಗೋದು. ಸೊ ನಾನೇನು ಹೇಳೋದು ಅಂದರೆ, ಇಫ್ ಯು ವಾಂಟ್ ಟು ಇಗ್ನೋರ್ ಇಟ್, ನಾನು ಅವಾಗಲೇ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಬೈ ಮಾತ್ರ ನೋಡಬೇಕು, ಸೆಲ್ ಮಾತ್ರ ನೋಡಬೇಕು. ನೀವು ಆ ಥರ ಮಾಡಿದ್ರು ಮಾಡ್ಬೋದು. ಇನ್ ಕೇಸ್ ಇಲ್ಲ ನಾನು ಎರಡು ಟ್ರೇಡು ತೊಗೋತೀನಿ ಅಂದರೆ ಬೊಲಿಂಜರ್ ಬ್ಯಾಂಡ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಲಿಲ್ಲ ಅಂದರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಅದ್ರದ್ದು ಟೆನ್ಷನ್ನೇ ಬೇಡ ಓಕೆ. ಲೆಟ್ಸ್ ಗೋ, ಡೇಗೆ ಹೋಗೋಣ ಓಕೆ. ಸೊ ಸಿಂಪಲ್, ಇವಾಗ ರಿಪ್ಲೈ ಬಟನ್ ಯೂಸ್ ಮಾಡೋಣ. ಯಾವುದೋ ಒಂದು ರ್ಯಾಂಡಮ್ ಡೇ ತೊಗೊಳ್ಳೋಣ, ಸುಮ್ಮನೆ ಹಿಂಗೆ ರ್ಯಾಂಡಮ್ ಡೇ ಯಾವುದೋ ಒಂದು ತೊಗೊಂಡಿದ್ದೀನಿ ಓಕೆ. ಸೊ ಲೆಟ್ಸ್ ಗೋ 15 minutes. ಸುರಿಯುವ ಸೋನೆಯೂ ಸೂಸಿದೆ ನಿನ್ನದೆ ಪರಿಮಳ, ಇನ್ಯಾರ ಕನಸಲು ನಾನು ಓಕೆ. ಸೊ 12:30 ಇದು ಓಕೆ. ಸೊ ನಾವೇನು ಮಾಡೋಣ ಅಂದರೆ ಡೇ ಟೈಮ್ ಫ್ರೇಮಿಗೆ ಹೋಗ್ಬಿಟ್ಟು ಆ ಪ್ರೀವಿಯಸ್ ಡೇ ಝೋನ್ಸ್ಗಳನ್ನ ಮಾರ್ಕ್ ಮಾಡೋಣ ಓಕೆ. ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಓಕೆ. ಲೆಟ್ಸ್ ಗೋ 15 minutes, 5 minutes ಓಕೆ, 5 minutes ಓಕೆ. ಇದ್ರ ಮಿಡಲಲ್ಲೇ ಇರೋದ್ರಿಂದ ಯಾವ ಟ್ರೇಡ್ ಬೇಕಾದ್ರೂ ತೊಗೊಬೋದು. ಸೊ 1 ಗಂಟೆ, ಸೊ ಏನು ಮಾಡಬೇಕು ಗೊತ್ತಾ, ಸೊ 6th ಹಿಂಗೆ ಹಾಕೊಂಡ್ಬಿಡ್ಬೇಕು, ಅವಾಗ ಅಲ್ಲಿಗೆ ಲೈನ್ ಬಂದಾಗ ಗೊತ್ತಾಗುತ್ತೆ. ಬಂತು ಓಕೆ. ಸೊ ಬಂತು. ಇವೆರಡೂ ಒಳಗಡೆ ಇರೋದ್ರಿಂದ ನಾನು ಎರಡು ಸೈಡು ಅಪ್ ಸೈಡ್ ಸ್ವೀಪ್ ಆದರೂ ತೊಗೊಬೋದು, ಡೌನ್ ಸೈಡ್ ಸ್ವೀಪ್ ಆದರೂ ತೊಗೊಬೋದು ಓಕೆ. ಫಿಬ್ ಹಾಕೋತೀನಿ, ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ ಓಕೆ. ಇವಾಗ ಇರೋದು ತಲೆನೋವು ಓಕೆ. ದಿಸ್ ಎಲ್ಲ ಹತ್ರನೇ ಇದೆ ಓಕೆ. ಸೊ ಇವಾಗ ನೋಡೋಣ ಓಕೆ, ಸ್ವೀಪ್ ಆಗುತ್ತೆ, ಯಾವ ಸೈಡ್ ಸ್ವೀಪ್ ಆಗುತ್ತೆ ನೋಡೋಣ. ಯಾವ ಸೈಡು ಆಗಿಲ್ಲ ಓಕೆ. ಈ ದಿನ ಟ್ರೇಡ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣ, ಬಿಟ್ಬಿಡೋಣ ಓಕೆ. ನೆಕ್ಸ್ಟ್ ದಿನ ಹೋಗೋಣ ಓಕೆ. ಈ ದಿನ ಸಿಕ್ಕಿಲ್ಲ ನಿಮಗೆ ಓಕೆ. ಸೊ ಯಾಕಂದರೆ ಇದು ಲೈಕ್ ಮೂವ್ ಆಗೋಗಿದೆ ಓಕೆ. ಸಿಂಪಲ್, ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ, ಪ್ರಿವಿಯಸ್ ಡೇ ಹೈ, ಪ್ರಿವಿಯಸ್ ಡೇ ಲೋ ಓಕೆ. ಲೆಟ್ಸ್ ಗೋ 5 minutes. ಸೊ 12:30 12:30 ಓಕೆ. ಸುರಿಯುವ ಸೋನೆಯೂ ಸೂಸಿ ನಿನ್ನದೆ ಪರಿಮಳ, ಇನ್ಯಾರ ಕನಸಲು ಓಕೆ. ಬಂತು 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 ಓಕೆ, ಡನ್ ಓಕೆ. ಸೊ ವಾಲ್ಯೂಮ್ ಪ್ರೊಫೈಲ್ ಹಾಕೊಳ್ಳೋಣ ಓಕೆ. ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಂಡೆ. ಸೊ ಇಲ್ಲಿದೆ,
ಪ್ರೀವಿಯಸ್ ಡೇ ಐ ಲೋ ಒಳಗಡೆನೇ ಇರೋದ್ರಿಂದ ಯಾವ ಸೈಡ್ ಬೇಕಾದ್ರೂ ನೀವು ಟ್ರೇಡ್ ತೊಗೊಬೋದು. ಓಕೆ, ಅಯ್ಯೋ 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 ಅಯ್ಯೋ, ಇದು ಸ್ವೀಪ್ ಆಗಿತ್ತು ಇದು. ಓಕೆ, ಸೊ ಇಲ್ಲಿ ನಾವು ಟ್ರೇಡ್ ಪ್ಲ್ಯಾನ್ ಮಾಡಬೇಕಾಯಿತು. ಸಿಂಪಲ್, ಇಲ್ಲಿ ನೋಡಿ. ಓಕೆ, ಈ ಝೋನ್ನ ಸ್ವೀಪ್ ಆಗಿ ಆಲ್ರೆಡಿ ಬಂದಿದೆ. ಬಟ್ ದ ಥಿಂಗ್ ಏನಂದರೆ ಬೊಲಿಂಜರ್ ಬ್ಯಾಂಡ್ನ ನೋಡಬೇಕು. ಓಕೆ, ಬೊಲಿಂಜರ್ ಬ್ಯಾಂಡಲ್ಲಿ ಇಲ್ಲಿದೆ ಕರೆಕ್ಟಾ, ಅಪ್ಪರ್ ಬ್ಯಾಂಡು. ಸೊ ಈ ಟ್ರೇಡ್ನ ತೊಗೊಬೋದು. ಆಮೇಲೆ ಇನ್ನೊಂದು ಏನಂದರೆ ದ ಮೇನ್ ಥಿಂಗ್, ಆಲ್ರೆಡಿ ಇಲ್ಲಿ ನೋಡಿ ಸ್ವೀಪ್ ಆಗಿದೆ. ಓಕೆ, ಸ್ವೀಪ್ ಮಾಡಿ 430ಗೆ ಬಂದಿರೋದೇ ಒಳಗಡೆ ಅದು. ಓಕೆ, ಸ್ವೀಪ್ ಮಾಡಿನೇ ಆಲ್ರೆಡಿ ಬರ್ತಾ ಇದೆ. ಸೊ ಇಲ್ಲಿ ಟ್ರೇಡ್ ತೊಗೊಬೋದು. ಇದು ದೂರ ಇರೋದ್ರಿಂದ ಓಕೆ ಟ್ರೇಡ್ ತೊಗೋತಾ ಇದ್ದೀವಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳೋಣ. ಓಕೆ, ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳೋಣ. 1:1 ರಿಸ್ಕ್ ರಿವಾರ್ಡ್ಗಿಂತ ಜಾಸ್ತಿ ಇದೆಯಾ ನೋಡೋಣ. ಜಾಸ್ತಿ ಇದೆ, ಅವಾಗ ಮಾತ್ರ ಟ್ರೇಡ್ನ ತೊಗೋತೀವಿ ವಿತೌಟ್ ಯೂಸಿಂಗ್ ದಿ ಫಿಬ್. ಓಕೆನಾ, ಸೊ ಇದೊಂದು ಸಿನಾರಿಯೋ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಇನ್ನು ಬ್ಯಾಕ್ ಟೆಸ್ಟ್ಗಳು ಮಾಡೋಣ. ಸೊ ಲೈಕ್ ಯೂಸ್ ಮಾಡಿ. ಓಕೆ, ಸೊ ಇದು ನಾಳೆಯಿಂದ ನಾನು ಯೂಸ್ ಮಾಡ್ತೀನಿ. ಓಕೆ, ಸೊ ಈ ಮಾಡಿಫಿಕೇಷನ್ಸ್ಗಳನ್ನೆಲ್ಲ ವಿತೌಟ್ ಯೂಸಿಂಗ್ ಬೇರೆ ಯಾವುದೇ ಕಾನ್ಸೆಪ್ಟ್ನು ಅಪ್ಲೈ ಮಾಡ್ದಲ್ಲೇ. ಓಕೆ, ಬೇರೆ ಕಾನ್ಸೆಪ್ಟ್ಗಳನ್ನ ಅಪ್ಲೈ ಮಾಡಿದ್ರೆ ಎಲ್ಲ ಒಂದೊಂದು ಲಾಸ್ಟ್ ಟ್ರೇಡ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ದಟ್ಸ್ ವೈ. ಓಕೆ ಓಕೆ, ಇಲ್ಲಿ ಬರೋಣ. ಪ್ರೀವಿಯಸ್ ಡೇ ಓಕೆ, ಮಾರ್ಕ್. ಓಕೆ, ಸೊ 15 minutes. $12:30. ಓಕೆ ಓಕೆ, ಸುರಿಯುವ ಸೋನೆಯೋ ಸೂಸಿದೆ ನಿನ್ನದೆ ಪರಿಮಳ, ಇನ್ಯಾರ ಹಸಲು. ಸಿ ಇದ್ರ ಕೆಳಗಡೆ ಬಂತಲ್ಲ, ಅಬ್ಸರ್ವ್ ಮಾಡಿ. ಹೀಗಿದ್ರ ಮೇಲ್ಗಡೆ ಹೋಯ್ತು. ನೋ ಇಶ್ಯೂಸ್. ಓಕೆ, ಸೊ ಇವಾಗ ಓಕೆ, ಸೊ ಲೆಟ್ಸ್ ಸಿ. ಮೇಲ್ಗಡೆ ಸ್ವೀಪ್ ಆದರೆ ಮೇಲ್ಗಡೆ ಟ್ರೇಡ್, ಯಾಕಂದರೆ ಹೈಕ್ಕಿಂತ ಮೇಲೆ ಇರುತ್ತಲ್ಲ. ನೋ 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 ಓಕೆ, ಇದು ಸ್ವೀಪ್ ಆಗುತ್ತಾ ನೋಡೋಣ. ಸ್ವೀಪ್ ಆಯಿತು. ಬಟ್ ನಾನು ಅವಾಗಲೇ ಹೇಳಿದ್ನಲ್ಲ, ಸಿ ಯಾವಾಗ ಮಾರ್ಕೆಟ್ ಇದ್ರ ಕೆಳಗಡೆ ಬರುತ್ತಲ್ಲ. ಸೊ ಇವಾಗ ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಲೋ ಕೆಳಗಡೆ ಇದ್ದಾಗ ಇಲ್ಲಿ ಬೈ ಟ್ರೇಡ್ಸ್ಗಳು ತುಂಬ ಡೇಂಜರು ತೊಗೊಳ್ಳೋದು. ಬಟ್ ಆಲ್ರೆಡಿ ಇಲ್ಲಿ ಸ್ವೀಪ್ ಆಗಿರೋದ್ರಿಂದ ಲೆಟ್ಸ್ ಸಿ, ನಾನು ಇವಾಗ ತೊಗೋತೀನಿ ಅಂತಲೇ ಅಂದ್ಕೊಳ್ಳೋಣ. ಹೇಗೆಲ್ಲ ಕನ್ಫರ್ಮೇಷನ್ ನೋಡಬೇಕು. ಬಟ್ ಇದು ಲೋ ಪ್ರೊಬಾಬಿಲಿಟಿ ಆಗಿರುತ್ತೆ, ಯಾಕಂದರೆ ಅವಾಯ್ಡ್ ಮಾಡೋದಕ್ಕಿಂತ ಲೋ ಪ್ರೊಬಾಬಿಲಿಟಿ ಟ್ರೇಡ್ಸ್ ಅಂತ ಅಂದ್ಕೊಂಡು ತೊಗೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ಕನ್ಫರ್ಮೇಷನ್ಗಳನ್ನ ಜಾಸ್ತಿ ಯೂಸ್ ಮಾಡ್ಕೋಬೇಕು. ಓಕೆ, ಇಗ್ನೋರ್ ಮಾಡೋದಕ್ಕಿಂತ ಮುಂಚೆ. ಸಿ ಸ್ವಿಂಗ್ ಎಲ್ಲಿದೆ, ಇಲ್ಲಿದೆ. ಓಕೆ, ಸೊ 1:2 ಇದೇ ನಾರ್ಮಲ್ ಆಗೇ ಇದೆ. ಲೋವರ್ ಬ್ಯಾಂಡ್ನ ನೋಡೋಣ. ಓಕೆ, ಸೊ ಬೊಲಿಂಜರ್ ಲೋವರ್ ಬ್ಯಾಂಡ್ ನೋಡೋಣ. ಕರೆಕ್ಟ್ ಇದೆ. ಓಕೆ, ಲೆಟ್ಸ್ ಗೋ. ಓಕೆ, ಸೊ ಸಿಂಪಲ್ಲು. ಆ್ಯಂಡ್ ಇದನ್ನು ನೋಡ್ಬೋದು ನೀವು. ಓಕೆ, ಆ್ಯಂಡ್ ಇನ್ನೊಂದು ಇಲ್ಲಿ ದ ಮೇನ್ ಥಿಂಗ್ ಒಂದನ್ನು ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಬಿ ಲೋವರ್ ಬ್ಯಾಂಡ್ನ ಟಚ್ ಮಾಡಿದ ತಕ್ಷಣ ಇನ್ ಕೇಸ್ ಇಲ್ಲಿ ಟಿ ಪಿಗೆ ಹೋಗ್ದಲೆ ಮಿಡಲಲ್ಲೇ ಏನಾದರೂ ಲೋವರ್ ಬ್ಯಾಂಡ್ನ ಟಚ್ ಮಾಡಿದ್ರೆ, ಪ್ರೀವಿಯಸ್ಸಲ್ಲೆಲ್ಲ ನೀವು ನೋಡ್ಬೋದು. ಸಾರಿ, ಮಿಡಲ್ ಬ್ಯಾಂಡ್ ಅಲ್ಲ, ಅಪ್ಪರ್ ಬ್ಯಾಂಡ್ನ ಪ್ರೀವಿಯಸ್ಸಲ್ಲೇ ನೋಡ್ಬೋದು. ನಮ್ಮ ಟಿ ಪಿ ಎಲ್ಲ ಇಲ್ಲೇ ಇತ್ತು, ಆಮೇಲೆ ಮೂವ್ ಆಗ್ತಾ ಇಲ್ಲಿಗೆ ಬಂತು. ಓಕೆ, ಸೊ ಈಗ ಟ್ರಯಲ್ ಮಾಡಬೇಕಂದ್ರೂ ಅಷ್ಟೇನೆ. ನೀವು ಇನ್ ಕೇಸ್ ಈಗ ಟ್ರೇಡ್ ತೊಗೊಂಡಿರ್ತೀರ, ಇಲ್ಲಿ ಅಪ್ಪರ್ ಬ್ಯಾಂಡ್ ಏನಾದ್ರು ಟಚ್ ಮಾಡಿದ್ರೆ ಬೈ ಸೈಡ್ ಟ್ರೇಡ್ ತೊಗೋಬೇಕಾರೆ ಅಪ್ಪರ್ ಬ್ಯಾಂಡ್ ಟಚ್ ಮಾಡಿದ್ರೆ, ಓಕೆ, ಒಂದು ಟಚ್ ಮಾಡಿದಾಗ ಯು ಕ್ಯಾನ್ ಗೋ ಆ್ಯಂಡ್ ಎಕ್ಸಿಟ್ ದ ಟ್ರೇಡ್ ಆರ್ ಬ್ರೇಕ್ ಇವನ್ ಬರಲೇಬೇಕು. ನೋ SL ಇಟ್ಕೊಂಡು ಕೂತ್ಕೊಳ್ಳೋ ಹಾಗೆ ಇಲ್ಲ. ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ತುಂಬ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ಇವಾಗ ವೈಸ್ ವರ್ಸ ನೀವು ಸೆಲ್ ಟ್ರೇಡ್ಸ್ ತೊಗೋತಾ ಇದ್ದೀರಂದ್ರೂ ಅಷ್ಟೇ. ಆಮೇಲೆ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಡೇದು ಲೋ ಏನಿದೆಯಲ್ಲ,
ಪ್ರೀವಿಯಸ್ ಡೇದು ಲೋ ಅದು ರೀಟೆಸ್ಟ್ ಮಾಡಿದೆ, ಅದಕ್ಕೆ ಈ ಥರ ಫಾಲ್ ಆಗಿರೋದು. ಸಿ ಇಲ್ಲೇನಾದರೂ ನಾವು ಸೆಲ್ ಟ್ರೇಡ್ಸ್ಗಳು ಬರೀ ಹುಡುಕಿದ್ರೆ ಈ ಬೈ ಟ್ರೇಡ್ಸ್ ನೋಡಿ ಟಿ ಪಿ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಟಿ ಪಿನ ಇಟ್ಕೊಳ್ದಲ್ಲೇ ಟಿ ಪಿ ತನಕ ಇಟ್ಕೊಂಡು ಈಗ ಬೈ ಟ್ರೇಡ್ನ ಕಾದಿದ್ರೆ ಎಸ್ ಎಲ್ ಆಗಿರೋದು. ಬಟ್ ಇದ್ರ ಕೆಳಗಡೆ ನಾವು ಸೆಲ್ ಟ್ರೇಡ್ಸ್ಗಳನ್ನ ಮಾತ್ರ ಫೋಕಸ್ ಮಾಡಬೇಕು. ಬಟ್ ಸೆಲ್ ಟ್ರೇಡ್ ಸಿಕ್ಕಿಲ್ಲ, ಬೈ ಟ್ರೇಡ್ ಸಿಕ್ಕಿದೆ. ಆ ಬೈ ಟ್ರೇಡ್ ಸಿಕ್ಕಿರೋದನ್ನ ನೀವು ಹೇಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋತೀರಾ, ಎಷ್ಟು ಸ್ಟ್ರಿಕ್ಟಾಗಿ ಎಕ್ಸಿಟ್ ಮಾಡ್ತೀರಾ, ಎಲ್ಲಿ ಎಕ್ಸಿಟ್ ಮಾಡ್ತೀರಾ, ಟಿ ಪಿ ತನಕ ಕಾಯಬೇಕಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇದ್ರ ಕೆಳಗಡೆ ಇರೋದ್ರಿಂದ, ಪ್ರೀವಿಯಸ್ ಡೇ ಲೋ ಕೆಳಗಡೆ ಇರೋದ್ರಿಂದ ನೀವು ಅಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇನ್ ಕೇಸ್ ನಾನು ಬೈ ಟ್ರೇಡ್ ತೊಗೋತಾ ಇದ್ದೀನಿ ಅಂದರೆ ಇದನ್ನು ನಾನು 1:1 ಆರ್ ಅಪ್ಪರ್ ಬ್ಯಾಂಡ್ ಎಕ್ಸಿಟ್ಗಳನ್ನ ಮಾಡಬೇಕು, ಟಿ ಪಿ ತನಕ ಇಟ್ಕೋಬಾರ್ದು, ಲೋವರ್ ಪ್ರೊಬಾಬಿಲಿಟಿ ಲೆಸ್ಸರ್ ಲಾಟ್ ಹೋಗಬೇಕು ಅನ್ನೋದನ್ನ ತಲೆ ಇಟ್ಕೊಂಬಿಡಿ, ರಾದರ್ ದೆನ್ ಇಗ್ನೋರಿಂಗ್ ಇಟ್. ಇಲ್ಲ ಬ್ರೋ ನಾನು ಅಷ್ಟೆಲ್ಲ ರಿಸ್ಕೇ ತೊಗೊಳಲ್ಲ ಅಂದರೆ ಯು ಕ್ಯಾನ್ ಇಗ್ನೋರ್ ಇಟ್, ಬಟ್ ಟ್ರೇಡ್ಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ತಿಂಗಳಿಗೆ ನೀವು 20 ಟ್ರೇಡ್ ಆದರೂ ತೊಗೊಂಡ್ರು ಒಂದು 10 ಟ್ರೇಡ್ ಆದರೂ ಸಿಕ್ಕೇ ಸಿಗುತ್ತೆ ಇನ್ ಕೇಸ್ ಈ ಥರ ಝೋನ್ಸಲ್ಲಿ ಅಪ್ಲೈ ಮಾಡಿದ್ರೆ. ಬಟ್ ಆ 10ರಲ್ಲಿ ಒಂದು 8 ಕರೆಕ್ಟ್ ಇರ್ಬೋದು. ಬಟ್ ಇಲ್ಲ ಬ್ರೋ ನನಗೆ ಎವ್ರಿ ಡೇ ಟ್ರೇಡ್ ಮಾಡಬೇಕು, ಇದನ್ನೆಲ್ಲ ಮಾಡ್ತೀನಿ ಅಂದರೆ ಈ ಥರ ಬೊಲಿಂಜರ್ ಬ್ಯಾಂಡ್ನ ಯೂಸ್ ಮಾಡಿಕೊಂಡು ಅವಾಗಲೇ ಹೇಳಿದ್ನಲ್ಲ ಆ ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡಬೇಕು. ಹೋಪ್ ಓಕೆ. ನೆಕ್ಸ್ಟ್ ಇನ್ನೊಂದು ದಿನದ ತೊಗೊಳ್ಳೋಣ. ಓಕೆ, ಲಾಟ್ ಆಫ್ ಬ್ಯಾಕ್ ಟೆಸ್ಟ್ಗಳು ಮಾಡೋಣ ಸೊ ದಟ್ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವುದೋ ಇದೆ. ಸೊ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ. ಓಕೆ, ಮಾರ್ಕ್ ಮಾಡಿಕೊಂಡೆ. ಲೆಟ್ಸ್ ಗೋ ಟು 15 ಮಿನಿಟ್ಸ್. 15 ಮಿನಿಟ್ಸ್ ಯಾಕೆಂದರೆ ರಿಪ್ಲೈ ಫಾಸ್ಟಾಗಿ ಬರುತ್ತೆ ಅಂತ ಅಷ್ಟೇನೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. 5 ಮಿನಿಟ್ಸಲ್ಲಿ ನೋಡಬೇಕು. 30, 12:30, 5 ಮಿನಿಟ್ಸ್ ನೋಡಿ, ಇದ್ರ ಮೇಲೆ ದಾಟೋಯ್ತು. ಓಕೆ, ಇವಾಗ ಇಲ್ಲಿ ಯು ಕ್ಯಾನ್ ಲುಕ್ ಫಾರ್ ಓನ್ಲಿ ಬೈ ಟ್ರೇಡ್ಸ್, ಆ ಥರನೂ ಮಾಡ್ಬೋದು. ಓಕೆ, ಬರಲಿ, ಲೆಟ್ಸ್ ಸಿ, ನೋಡೋಣ. ಹಾಂ, ಬಂತು. ಓಕೆ, ಸೊ ಈಗ ವಾಲ್ಯೂಮ್ ಪ್ರೊಫೈಲ್ ಹಾಕೊಳ್ಳೋಣ. ಓಕೆ, ಸೂಪರ್. ಓಕೆ, ಸೊ ಮೇಲೆ ಬರೀ ಅಪ್ಸೈಡ್ ಟ್ರೇಡ್ಗಳನ್ನ ಮಾತ್ರ ನೋಡ್ತೀನಿ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಇದೆರಡು ಒಂದೇ ಝೋನ್ ಆಗುತ್ತೆ. ಸೊ ರೆಕ್ಟ್ಯಾಂಗುಲರ್ ಹಾಕೋತೀನಿ ನಿಮಗೆ. ಇವೆರಡು ಹತ್ತಿರ ಇರೋದ್ರಿಂದ ಒಂದೇ ಝೋನ್ ಆಗುತ್ತೆ. ಇವೆರಡನ್ನೂ ಸ್ವೀಪ್ ಮಾಡಿದ್ರು ಸಾಕು ನಮಗೆ. ಓಕೆ, ಹಾಂ, ಬ್ರೇಕ್ ಆಯಿತು. ವೆಯ್ಟ್, ಇಲ್ಲಿರೋದು ಬೊಲಿಂಜರ್ ಬ್ಯಾಂಡ್ನ ನೋಡಿ. ಸಿ, ಬೊಲಿಂಜರ್ ಬ್ಯಾಂಡ್ನೇ ಟ್ಯಾಪ್ ಮಾಡಿಬಿಟ್ಟಿದೆ. ಓಕೆ, ಇವಾಗ ನೀವೇನು ಮಾಡ್ತೀರಾ, ಓಕೆ ಸ್ವೀಪ್ ಆಗಿ ಬಂದಿದೆ ಅಂದ್ಬಿಟ್ಟು ಇಲ್ಲಿ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀರಾ. ಸೊ ಸ್ವಿಂಗ್ ಹತ್ರ ಎಸ್ ಎಲ್ ಇಟ್ಕೋತೀರಾ, ಟಿ ಪಿನ ಇಲ್ಲಿ ಇಟ್ಕೋತೀರಾ, ಆರ್ ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀರಾ 1:1 ಅಂತ. ನೋ, ಟಿ ಪಿ ಇಲ್ಲಿ ಫಿಕ್ಸು, ಇಲ್ಲಿ ಟ್ರೇಡ್ ತೊಗೊಂಡ್ರೆ ಗಾನು. ಓಕೆ, ರಿಸ್ಕ್ ರಿವಾರ್ಡ್ ನೋಡಿ ನೆಗೆಟಿವ್ ಇದೆ. ಇಲ್ಲ ಅಂದ್ಬಿಟ್ಟು ಕ್ಯಾಂಡಲ್ ಹೋಗಿ ಇಟ್ಕೊಂಡ್ರು ಗಾನೇ, ಅಪ್ಪರ್ ಬೊಲಿಂಜರ್ ಬ್ಯಾಂಡ್ನ ಟ್ಯಾಪ್ ಮಾಡಿದೆ. ಇವಾಗ ನಮ್ಮ ತಲೆನ ನಾವು ಯೂಸ್ ಮಾಡಬೇಕು. ಸೊ ವಿ ಶುಡ್ ಮಾರ್ಕ್ ಫೇಬ್. ಓಕೆ, ಇಲ್ಲಿ ಬಂದರೆ ಟ್ರೇಡು ಈ ಝೋನ್ಗಳಲ್ಲಿ. ಓಕೆ, ಅಯ್ಯೋ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಸೊ ಇದು ಟಿ ಪಿನ ನಾನು ಹೇಳಿದ್ದೀನಿ. ಸೊ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ನ ಟಚ್ ಮಾಡಿದಾಗ, ಓಕೆ, ಸೊ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದು ಫಾಸ್ಟಾಗಿ ಹೋಗ್ಬಿಡ್ತು ಒಂದೇ ಸತಿ ಹೇಳೋದಕ್ಕೆ. ಸೊ ಇಲ್ಲಿ ಸಿ ಟ್ಯಾಪ್ ಮಾಡ್ತು. ಓಕೆ, ಸೊ ಟಿ ಪಿ ಅಪ್ಪರ್ ಬ್ಯಾಂಡು ಇಲ್ಲ ಅಂದರೆ ಬ್ರೋ ಇದು ಪ್ರೀವಿಯಸ್ ಡೇ ಹೈಕ್ಕಿಂತ ಮೇಲಿದೆ, ಇಲ್ಲಿ ಟಿ ಪಿನ ಇಟ್ಕೋತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನೋಡಿ ಇಲ್ಲಿ ತನಕ ನಿಮಗೆ 1:2 ಹೋಗಿದೆ. ಓಕೆ, 1:2 ಹೋಗಿದೆ. ಸೊ ಇಲ್ಲಿ ತನಕ ಟಿ ಪಿ ಇಟ್ಕೊಂಡ್ರೆ ಅಟ್ಲೀಸ್ಟ್ 1:1 ನೀವು ಬ್ರೇಕ್ ಇವನ್ ಅಂದರೆ 1:1 ಏನಿರುತ್ತಲ್ಲ. ಸೊ 1:1 ಎಲ್ಲಿರುತ್ತೆ, ಇಲ್ಲಿಗಿರುತ್ತೆ. ಓಕೆ, ನಿಮ್ಮ ಎಸ್ ಎಲ್ಗಳನ್ನ ಇಲ್ಲಿಗೆ ತರಲೇಬೇಕು. ಯಾಕೆ, ಅಪ್ಪರ್ ಬ್ಯಾಂಡ್ನ ಟಚ್ ಮಾಡಿದೆ. ಸೊ ಇದನ್ನು ಆಗಲೇ ಹೇಳಿದ್ದೀನಿ, ಅಪ್ಪರ್ ಬ್ಯಾಂಡ್ನ ಟಚ್ ಮಾಡಿರೋದ್ರಿಂದ ದೇರ್ ಮೇ ಬಿ ಚಾನ್ಸ್ ಪಟ್ ಅಂತ ಹೊಡೆದು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ, ರೆಸಿಸ್ಟೆನ್ಸ್ ಸಪೋರ್ಟ್ ಥರ. ಸೊ ಸಿ, ಇಲ್ಲಿ ತೊಗೊಂಡಿದ್ಕು ನೋಡಿ, ಯು ಗಾಟ್ ಎ ರಿಸ್ಕ್ ರಿವಾರ್ಡ್, ಚೆನ್ನಾಗಿರೋ ರಿಸ್ಕ್ ರಿವಾರ್ಡ್ ಸಿಕ್ತು. ಓಕೆನಾ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ಈ ಒಂದು ಮಾಡಿಫಿಕೇಶನ್ಸ್ಗಳನ್ನ. ಓಕೆ, ಸೊ ಡೇಗೆ ಹೋಗೋಣ, ಇನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇನ್ನೊಂದು ಯಾವ್ದಾದ್ರು ರ್ಯಾಂಡಮ್ ಡೇ ತೊಗೊಳ್ಳೋಣ. ಓಕೆ, ಸುಮ್ಮನೆ ಹಿಂಗೆ ಕಣ್ಮುಚ್ಕೊಂಡು ಹಿಂಗೆ ಯಾವುದೋ ಒಂದು ಹಿಂಗೆ ಒತ್ತುತ್ತೀನಿ. ಓಕೆ, ಇದು ಯಾವುದೋ ಒಂದು ರ್ಯಾಂಡಮ್ ತೊಗೊಂಡಿದ್ದೀನಿ. ಸಿ, ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗನ್ನು ನಾವು ಅಬ್ಸರ್ವ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನೀವು ಟ್ರೇಡ್ ತೊಗೋತೀರಾ ವಾಲ್ಯೂಮ್ ಏರಿಯಾ ಫಾರ್ ಎಕ್ಸಾಂಪಲ್
ವಾಲ್ಯೂಮ್ ಏರಿಯಾ ಲೋ, ಪಿ ಒ ಸಿ ಹತ್ತಿರ ಇತ್ತು ಅಂದರೆ ಅದು ಒಂದೇ ಝೋನ್ ಆಗುತ್ತೆ. ಅಂದರೆ ಸಮ್ಟೈಮ್ಸ್ ಇಲ್ಲಿ ಇತ್ತು ಅಂದ್ಕೊಳ್ಳೋಣ. ನೀವು ಯಾವ್ದಾದ್ರು ಟ್ರೇಡ್ ತೊಗೊಂಡಾಗ ಪಿ ಒ ಸಿ ಹತ್ರ ಏನಾದರೂ ಓಕೆ ಟಚ್ ಮಾಡಿ, ಪಿ ಒ ಸಿ ಹತ್ರ ಟಚ್ ಮಾಡಿ ಒಂದು ಡೋಜಿನೋ ಆರ್ ಒಂದು ರೆಡ್ ಕ್ಯಾಂಡಲು ಆಯಿತು ಅಂದರೆ ತುಂಬ ಡೇಂಜರ್ ಆಗಿರುತ್ತೆ ಅದು. ಓಕೆ, ಸೊ ಅವಾಗ ನೀವೇನು ಮಾಡಬೇಕು, ಎಸ್ ಎಲ್ಲನ್ನು ಬ್ರೇಕ್ ಇವನ್ ತರಬೇಕು. ನಾನು ಅದು ಡಿಸ್ಕಾರ್ಡಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಪಿ ಒ ಸಿ ಹತ್ರ ಏನಾದರೂ ರಿಜೆಕ್ಷನ್ ಆಯಿತು ಆರ್ ಒಂದು ಥರ ಡೋಜಿ ಗೀಜಿ ಫಾರ್ಮೇಷನ್ ಆಯಿತು ಅಂತ ಅಂದರೆ ವೈಸ್ ವರ್ಸ, ಅಪ್ ಸೈಡರ್ ಆಗಿರಲಿ ಡೌನ್ ಸೈಡ್ ಆಗಿರಲಿ ಟ್ರೇಡನ್ನ ಬ್ರೇಕ್ ಇವನ್ ತಂದು ಇಟ್ಬಿಡಬೇಕು. ಅದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಥಿಂಗು. ಯಾಕೆಂದರೆ ಇನ್ ಕೇಸ್ ಬ್ರೇಕ್ ಇವನ್ ಇಟ್ಟಾಗಲಿ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ. ಓಕೆ, ಇಟ್ಟಾದರೂ ನೋ ಇಶ್ಯೂಸ್, ಲಾಸ್ಗಿಂತ ಬ್ರೇಕ್ ಇವನ್ ಎಷ್ಟೋ ಬೆಸ್ಟು. ಆಮೇಲೆ ಯು ಗೆಟ್ ಎ ಲಾಟ್ ಆಫ್ ಟ್ರೇಡ್ ಸೆಟಪ್ಸ್. ಇಷ್ಟೆಲ್ಲ ಕಲ್ತಿದ್ದೀರಾ ಅಂದರೆ ಸಿಕ್ಕೇ ಸಿಗುತ್ತೆ. ಈ ಸೆಟಪ್ ಒಂದೇ ಅಂತ ಅಲ್ಲ. ಓಕೆ, ಇದೊಂದು ಇಂಪಾರ್ಟೆಂಟ್ ಥಿಂಗು. ಬ್ಯಾಕ್ ಟೆಸ್ಟ್ ಮಾಡ್ತಾ ಅದನ್ನು ತೋರಿಸ್ತೀನಿ. ಓಕೆ, ಸೊ ಇವಾಗ ನಾನೇನು ಇದನ್ನೇನು ಮಾರ್ಕ್ ಮಾಡ್ಕೊಳ್ಳಲ್ಲ. ಓಕೆ, ಇದು ನಿಮಗೆ ಗೊತ್ತಾಯಿತು ಅಲ್ಲ. ಸೊ ನಾನು ಇವಾಗ ಎರಡು ಸೈಡು ಟ್ರೇಡ್ ಮಾಡೋದಕ್ಕೆ ನೋಡ್ತೀನಿ, ಯಾವ ಸೈಡ್ ಸಿಗುತ್ತೆ ಆ ಸೈಡು. ಬಟ್ ನಾನು ನಿಮಗೆ ಲೈಕ್ ವ್ಯೂಗೆ ರಾಂಗು ಹುಡುಕ್ತಾ ಇದ್ದೀರಾ ಅಂದರೆ ಇದೊಂದು ಈಸಿ ಅಪ್ರೋಚ್ ಇರಲಿ ಅಂತ ಪ್ರೀವಿಯಸ್ ಡೇ ಇದು ಮಾರ್ಕ್ ಮಾಡಿ ತೋರಿಸ್ತಾ ಇರೋದು. ಓಕೆ, ಸೊ 5:15 ಕಾರಣ ಹೇಳುವೆಯ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ ಹಾಕೊಳ್ಳೋಣ. ಇಲ್ಲಿದೆ. ನೋ 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 ಸೊ ಈ ದಿನ ಹೋಯ್ತು, ಏನು ಮಾಡೋದಕ್ಕಾಗಲ್ಲ. ಬಟ್ ದ ಥಿಂಗ್ ಏನಂದ್ರೆ ಒಂದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ನೀವು ಏನಿಲ್ಲ EMA20 ಕ್ಯಾಮ್ರೆಲ್ಲ ಅನ್ಕೊಳ್ಳೋಣ. ಅಬ್ಸರ್ವ್ ಮಾಡಿ, ನಿಮಗೆ ಮಾರ್ನಿಂಗ್ ಏನೇ R3 EMA ಟ್ರೇಡ್ ಸಿಕ್ಬಿಟ್ಟಿದೆ. ಇಲ್ಲೇ ಸಿಕ್ಕಿದೆ. ಓಕೆ, R3 EMA ಇಲ್ಲೇ ಸಿಕ್ಕಿದೆ. ಗೇಮ್ ಚೇಂಜರ್ ಟು ಸ್ವಿಂಗ್ ಹತ್ರ ಇಟ್ಕೋತೀರಾ, ಸ್ಟಾಪ್ ಲಾಸು ಸಿಕ್ಕಿರುತ್ತೆ. ನೋ ಇಶ್ಯೂಸ್. ಈ ಟ್ರೇಡ್ ಸಿಕ್ಕಿಲ್ಲ ಅಂದರೆ ನಿಮ್ಗೆ ಮ್ಯಾಟರೇ ಅಲ್ಲ. ಕರೆಕ್ಟಾ? ಸೊ ಅದಕ್ಕೇನೆ ಸಿಕ್ಕಿಲ್ಲ ಅಂದರೆ ಬಿಟ್ಬಿಡಿ. ಬೆಳಗ್ಗೆ ಯಾವ್ದಾದ್ರು ಸಿಕ್ಕಿರುತ್ತೆ, 5:30 ಸೆಟಪ್ ಯಾವುದೋ ಒಂದು ಸಿಕ್ಕಿರುತ್ತೆ, ಇಲ್ಲ ವಾಲ್ಯೂಮ್ ಏರಿಯಾ ಹೈ ಲೋ ಹಾಕ್ಕೊಂಡು ಆರ್ CPR ಸೆಟಪ್ ಯಾವುದೋ ಒಂದು ಟ್ರೇಡ್ ಸಿಗುತ್ತೆ, ಟ್ರೇಡಿಂಗ್ ಲೆಜೆಂಡ್ಸ್ ಅದನ್ನೆಲ್ಲ ಹೊಡೆದಿರ್ತೀರ. ಈ ಒಂದು ಸೆಟಪ್ ಸಿಕ್ಕಿಲ್ಲ ಅಂದರೆ ನೋ ಇಶ್ಯೂಸ್, ಸಿಕ್ಕಿದ್ರೆ ಹೊಡೀರಿ. ಓಕೆನಾ? ಸೊ ದೆನ್ ತಿರ್ಗಾ ಬರೋಣ, ಬೇರೆ ಒಂದಿನ ನೋಡೋಣ. ಓಕೆ, ಸೊ ಇವೆಲ್ಲ ಏನು ಅಂದರೆ ಲೈಕ್ ತುಂಬ ಅಂದರೆ ತುಂಬ ಫಾಲ್ ಆಗೋಕ್ಕೆ ಶುರು ಆಗೋಯ್ತಲ್ಲ ಹೆವಿಯಾಗಿ. ಸೊ ದಟ್ಸ್ ವೈ ಈ ಥರ ಟ್ರೇಡ್ ಸೆಟಪ್ ಸಿಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ದಿನ ನೋಡೋಣ. 15 ಮಿನಿಟ್ಸ್ ಯಾವುದು. ಓಕೆ, ಸೊ 12:30ಗೆ ಒಂದು ಲೈನ್ ಹಾಕೋತೀನಿ. ಗೆ 4:30 ಒಂದು ಲೈನ್ ಹಾಕೋತೀನಿ. ಓಕೆನಾ? ಲೆಟ್ಸ್ ಸಿ. ಓಕೆ, 5 ಮಿನಿಟ್ಸ್ ರಿಸೆಟ್. ಓಕೆ, ಸೊ ಒಂದೇ ಒಂದು ಟ್ರೇಡ್ ಇವಾಗ ತೋರಿಸ್ಬೇಕು ನಾನು, ಅದು ಸಿಗ್ತಾ ಇಲ್ಲ. ಓಕೆ, ಸಿಂಪಲ್. ಸೊ ಎಲ್ಲರೂ ಸ್ವೀಪ್ ಆಗುತ್ತಾ ನೋಡೋಣ. ಒಂದು ನಿಮಿಷ. ಇಲ್ಲಿ ಸ್ವೀಪ್ ಆಯಿತು. ಓಕೆ, ಇಲ್ಲಿ ಸ್ವೀಪ್ ಆಯಿತು. ಸೊ ಲೋಯರ್ ಬ್ಯಾಂಡ್ ನೋಡೋಣವಾ? ಸೊ ಬೊಲಿಂಜರ್ ಬ್ಯಾಂಡು ಟಚ್ ಆಗಿದೆ. ನೋ ಎಂಟ್ರಿ. ಫಿಬ್ ಹಾಕೋಬೇಕು, ದೆನ್ ಆವಾಗ ಬಂದರೆ ಮಾತ್ರ ಎಂಟ್ರಿ. ಓಕೆ, ಸೊ ಫಿಬ್ ಹಾಕೋಬೇಕು, ಇಲ್ಲಿ ಬಂದರೆ ಮಾತ್ರ ಎಂಟ್ರಿ. ಓಕೆ, ಲೆಟ್ಸ್ ಸಿ, ನೋಡೋಣ ಬರುತ್ತಾ ಅಂತ. ಓಕೆ, ಅದು ಬರೋದಿಲ್ಲ, ಅವಾಗಲೇ ನೋಡಿದ್ವಲ್ಲ. ಸೊ ಇವಾಗ ಇಲ್ಲಿ ಓಕೆ, ಇಟ್ಸ್ ಓಕೆ. ಸೊ ಅಗೇನ್ ಸ್ವೀಪ್ ಆಯಿತು. ಓಕೆ, ಅಗೇನ್ ಸ್ವೀಪ್ ಆಯಿತು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಅಗೇನ್ ಸ್ವೀಪ್ ಆದಾಗ ಲೋವರ್ ಬ್ಯಾಂಡು ದೂರ ಇದೆ. ಕರೆಕ್ಟಾ? ಇಲ್ಲಿ ಲೋವರ್ ಬ್ಯಾಂಡ್ ಹತ್ತಾ ಇತ್ತು, ಲೋವರ್ ಬ್ಯಾಂಡ್ ದೂರ ಆಯಿತು. ಸೊ ಸಿಂಪಲ್ ತಗೊಳ್ಳಿ. ಸ್ವಿಂಗ್ ಯಾವುದು? ಇದು. ಕರೆಕ್ಟಾ? ಸಿಂಪಲ್.
ಓಕೆನಾ. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸಿಂಪಲ್ ಲಾಜಿಕ್. ಓಕೆ, ಸೊ ಬುಲಿಂಜರ್ ಬ್ಯಾಂಡ್ ಇಟ್ಕೊಂಡು ಟ್ರೇಡ್ಗಳನ್ನ ಮಾಡಿ ಎಲ್ಲ ಎಂಡ್ ಟು ಎಂಡ್ ಲಾಜಿಕ್ಸ್ಗಳನ್ನ ಇದು ಕೊಟ್ಟಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಮಾಡಿಫೈ ಮಾಡಿ ತೋರಿಸಿದ್ದೀನಿ. ಓಕೆ, ಈ ಎಲ್ಲನೂ ಕೂಡ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ಓಕೆ, ಈ 430 ಸೆಟಪ್ಪಿಗೆ. ಸೊ ನೀವು ಲೈಕ್ ಈ ಒಂದು ಸೆಟಪ್ಪಲ್ಲಿ ಟ್ರೇಡ್ ಸಿಕ್ಕಿಲ್ಲ ಅಂದರೂ ಟ್ರೇಡ್ ಸಿಕ್ಕಿದಾಗ ಹೊಡಿದ್ರೆ, ಸಿಕ್ಕಿಲ್ಲ ಅಂದರೂ ವಿಲ್ ಹ್ಯಾವ್ ಎ ಲಾಟ್ ಆಫ್ ಟ್ರೇಡ್ ಸೆಟಪ್. ಬಟ್ ಬೊಲಿಂಜರ್ ಬ್ಯಾಂಡ್ನ ಯೂಸ್ ಮಾಡ್ಕೋಬೇಕು, ಯಾವಾಗ ಫಿಬ್ಬನ್ನು ಯೂಸ್ ಮಾಡ್ಕೋಬೇಕು, ಇವೆಲ್ಲನೂ ಗೊತ್ತೇ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಹೋಪ್ ಗೈಸ್ ಎಲ್ಲ ಕ್ಲಿಯರ್ ಅಂತ ಅನ್ಕೋತೀನಿ. ಕಮೆಂಟ್ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ಇದನ್ನು ಹೆವಿ ಪ್ರಾಕ್ಟೀಸ್ ಮಾಡಬೇಕು, ಹೆವಿ ಪ್ರಾಕ್ಟೀಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ಎನ್ ಗ್ರಿಪ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗನ್ನು ಹೇಳಬೇಕು. ಸಿ ಯೂಶ್ವಲಿ ಲೈಕ್ ಎಲ್ಲ ಹೇಳ್ತಾ ಇದ್ರು ಬ್ರೋ, ಇದನ್ನು ನೀವು ಆಲ್ಗೋ ಮಾಡ್ಬಿಟ್ಟು ನಮಗೆಲ್ಲ ಕೊಟ್ಬಿಡ್ಬೋದಲ್ಲ ಅಂತ. ಸಿ 5:30 AM ಸೆಟಪ್ಪು ನೆಕ್ಸ್ಟ್ ಲೆವೆಲ್ ವರ್ಕ್ ಆಯಿತು. ಒಂದು 10-11 ದಿನದಿಂದ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗ್ತಾಯಿದೆ. 4:30 ಅಷ್ಟೇ. ಸಿ ಎರಡನ್ನೂ ನಾನು ಆಲ್ಗೋ ಮಾಡ್ಬೋದು, ಆಲ್ಗೋ ಮಾಡಿ ನಿಮಗೆಲ್ಲ ಕೊಟ್ಬಿಡ್ಬೋದು, ಫ್ರೀಯಾಗೆ ಕೊಟ್ಬಿಡ್ಬೋದು. ಬಟ್ ದ ಥಿಂಗ್ ಏನು ಗೊತ್ತಾ, ಸಿ ನಾನಿಲ್ಲಿ ಒಂದೇ ನನಗೆ ಚಿಂತೆ ಆಗಿರೋದು, ಇವಾಗ ನೀವು 5:30 ಸೆಟಪ್ನ ಟ್ರೇಡ್ ಮಾಡ್ತಿರಲ್ಲ, ಅಬ್ಸರ್ವ್ ಮಾಡಿ, SL ಒಂದೊಂದ್ಸತಿ 200 ಪಿಪ್ಸ್ ಇರುತ್ತೆ, 300 ಪಿಪ್ಸ್ ಇರುತ್ತೆ. ಟಾರ್ಗೆಟ್ ಅದಕ್ಕಿಂತ ಡಬಲ್ ತ್ರಿಬಲ್ಲೇ ಇರುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ SLನ ನೋಡಿ. ಸಿ ಇವಾಗ ಯಾರೋ ಒಬ್ಬರು ಅವ್ರ ಹತ್ರ 1 lakh ಇದೆ ಅಂತ ಅಂದ್ಕೊಳ್ಳೋಣ. ಆ 1 lakhಲ್ಲಿ 300 ಪಿಪ್ಸ್ ಅಂದರೆ ಅದರ $30 0.01ಗೆ. ಓಕೆ, ಅವ್ರದ್ದು ಡೈಲಿ ಲಾಸ್ ಲಿಮಿಟೇ $50 ಅಂದ್ಕೊಳ್ಳೋಣ. ಸೊ $100 ಅಂದ್ಕೊಳ್ಳೋದು. ಯೂಶ್ವಲಿ ಅವರು 0.1 ಹಾಕ್ತಿರ್ತಾರೆ. ಇನ್ ಕೇಸ್ ಅದೇನಾದ್ರು ಅವ್ರು ಹಾಕಿರೋ 0.1 ಟ್ರಿಗರ್ ಆಗೋಗಿ SL ಏನಾದ್ರು 300 ಪಿಪ್ಸ್ ಇತ್ತು ಅಂದರೆ ಜಸ್ಟ್ ಇಮ್ಯಾಜಿನ್, ಇನ್ ಕೇಸ್ SL ಆಯಿತು ಅಂದ್ಕೊಳ್ಳೋಣ, $300 ಗಾನ್ ಆಗೋಗ್ಬಿಡುತ್ತೆ. ಅದೇ ಯಾರೊಬ್ಬ ಇವಾಗ $50 ಯೂಸ್ ಮಾಡ್ತಾ ಇದ್ದಾನೆ, ಅವ್ನು 0.01 ಇಟ್ಟಿದ್ದಾನೆ, ಅದೇನಾದ್ರು ಟ್ರೇಡ್ ಪಿಕ್ ಆಗೋದ್ರೆ ದೆನ್ ಗಾನ್. 0.01 ಇಟ್ಟಾಗ SL ಆಯಿತು ಅಂದರೆ ಹತ್ತತ್ರ $30 ಹೋಗುತ್ತೆ, ಉಳಿಯೋದೇ $20. ಸೊ ದಟ್ಸ್ ವೈ ನೀವು ಎಷ್ಟು ಲಾಟ್ ಹಾಕಿರ್ತೀರ ಅಂತ ಗೊತ್ತಾಗೋದಿಲ್ಲ. ಅದರಲ್ಲಿ ಹಾಫ್ ಲಾಟ್ ಸೈಜ್ ಮಾಡ್ಬೋದು ಮ್ಯಾಕ್ಸಿಮಮ್. ಓಕೆ, ಹಾಫ್ ಲಾಟ್ ಸೈಜ್ ಮಾಡಿದ್ರು ಹ್ಯೂಜ್ SL ಆಗುತ್ತೆ. ಹ್ಯೂಜ್ SLನ ಇಡಬೇಕಾಗುತ್ತೆ, ಅಷ್ಟು ಕ್ಯಾಪಿಟಲ್ ನಿಮ್ಮ ಹತ್ರ ಇರುತ್ತಾ ಅದು ಗೊತ್ತಾಗೋದಿಲ್ಲ. 1/3 ಎಲ್ಲ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ಇನ್ ಕೇಸ್ ಯಾರು 0.01 ಯೂಸ್ ಮಾಡ್ತಾ ಇದ್ದಾರೆ ಅಂದರೆ 0.01 ಲೋಯೆಸ್ಟ್ ಲಾಟು. ಓಕೆ, ಆವಾಗಲೂ ಆ ಟ್ರೇಡ್ಸ್ಗಳು ಕ್ಯಾಪಿಟಲ್ಸ್ಗಳು ಗಾನ್ ಆಗೋಗ್ಬಿಡುತ್ತೆ. ಸೊ ದಟ್ಸ್ ವೈ ಡಿಫ್ರೆಂಟ್ ಲಾಟ್ ಸೈಜ್ಗಳೆಲ್ಲ ಇರೋದ್ರಿಂದ ತುಂಬ ಅಂದರೆ ತುಂಬ ಇಶ್ಯೂ ಆಗುತ್ತೆ. ಎಲ್ಲ ಸೆಟಪ್ಸ್ ಅಂತ ಆಗಲಿ. ಸಿ ಟು ಬಿ ಫ್ರ್ಯಾಂಕ್ ಹೇಳ್ಬಿಡ್ತೀನಿ, ಆಲ್ಗೋ ನಂಗೆ ತುಂಬ ಖುಷಿ ಆಗುತ್ತೆ ಅದು ವರ್ಕ್ ಆಗೋದು ನೋಡಿದಾಗ. ಬಟ್ ಥಿಂಗ್ ಏನು ಗೊತ್ತಾ, SL ಇಡೋದ್ರಲ್ಲಿ ಡೈಲಿ ತಪ್ಪು ಮಾಡುತ್ತೆ. ಯಾಕೆ ನೆನ್ನೆನೂ ಅಷ್ಟೇ ಸೆಲ್ ಟ್ರೇಡ್ SL ಇಡಬೇಕಾಗಿರೋದು ಅದು ಸ್ವಿಂಗ್ ಹತ್ರ. ಯಾಕೆ ಹತ್ರ ತರುತ್ತೆ ಅಂದರೆ 100 ಪಿಪ್ಸ್ ತನಕ ಜಾಸ್ತಿ SLೇ ಕೊಡಬಾರ್ದು, ಆ ಥರ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀವಿ. ಓಕೆ, 100 ಪಿಪ್ಸ್ ದಾಟಿದ್ರೆ SL ಏನೇ ಆಗಲಿ 100 ಪಿಪ್ಸ್ ಒಳಗಡೆ SL ಇರಬೇಕು ಅಂತ ಅದು ಹಿಟ್ಟಾಗುತ್ತೆ. ಹಿಟ್ಟಾಗಿ ಆಮೇಲೆ ಡೈರೆಕ್ಷನ್ ಬರುತ್ತೆ. ನೋಡ್ಬೋದು ನೀವು, ಯಾವತ್ತೂ ಅದು ರಿವರ್ಸ್ ಆಗಿಲ್ಲ. ಓಕೆ, ಅಂದರೆ ಲೈಕ್ ಅಗೇನೆಸ್ಟ್ ಹೋಗಿಲ್ಲ. ಯಾವ ಟ್ರೇಡ್ ಪಿಕ್ ಆಗುತ್ತೆ SL ಹೊಡೆದ್ಬಿಟ್ಟು ದೆನ್ TPಗೆ ಹೋಗುತ್ತೆ. ದ ಮೇನ್ ರೀಸನ್ ಇಸ್ SL. ಅದನ್ನು ಇಡೋದಕ್ಕಾಗೋದಿಲ್ಲ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ತುಂಬ ದುಡ್ಡುಗಳು ಕೈಯಿಂದ ಖರ್ಚಾಗ್ತಾ ಇದೆ. ನೀವೇ ಹೇಳ್ತೀರಾ ಬ್ರೋ, ಯೂಸ್ ಮಾಡಿ ಬ್ರೋ, ಲೈಕ್ ನಮಗೆ ರೆಫರಲ್ ಕೊಡಿ ಬ್ರೋ, ನಾವು ಹಿಂಗೆ ಪೇ ಮಾಡ್ತೀವಿ ಬ್ರೋ ತಿಂಗಳು ಹಂಗೆ ಹಿಂಗೆ. ಸೊ ನೆವರ್, ನಾನು ಯಾವತ್ತೂ ನನ್ನ ಬಿಸ್ನೆಸ್ ಎಥಿಕ್ಸನ್ನು ನಾನು ಬಿಟ್ಟು ಕೊಡೋದೇ ಇಲ್ಲ. ಬಿಸ್ನೆಸ್ ಎಥಿಕ್ಸ್ ಅಂತಲ್ಲ, ಲೈಫ್ ಎಥಿಕ್ಸ್ನ. ಓಕೆ, ನಾನು ಅದನ್ನು ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ, ಅದನ್ನು ನಾನು ಸತ್ರು ಮಾಡೋದಿಲ್ಲ. ಮಾಡೋದಂತೂ ಲಿಟ್ರಲಿ ಹೇಳ್ಬಿಡ್ತೀನಿ, ಅದು ಯಾವುದನ್ನು ನಾನು ಮಾಡೋದೂ ಇಲ್ಲ. ತುಂಬ ಕಷ್ಟಪಡ್ತೀನಿ. ಅದಕ್ಕೆ ಅಂತಲೇ ಲಾಟ್ ಆಫ್ ಫಂಡಿಂಗ್ ಅಕೌಂಟ್ಸ್ಗಳನ್ನ ಕ್ಲಿಯರ್ ಮಾಡಿಬಿಟ್ಟು ಈ ಸೆಟಪ್ಸ್ಗಳನ್ನ ಇವಾಗ ಕೋಡ್ ಮಾಡ್ತೀವಿ. ಕೋಡ್ ಮಾಡಿ ಎಲ್ಲದಕ್ಕೂ ಕನೆಕ್ಟ್ ಮಾಡ್ತೀವಿ. ಓಕೆ, ದಯವಿಟ್ಟು ಓಕೆ, ಯಾರು ರನ್ ಮಾಡ್ತಾ ಇದ್ದಾರೆ ದಯವಿಟ್ಟು ರನ್ ಮಾಡೋದಕ್ಕೆ ಹೋಗ್ಬೇಡಿ. ಹ್ಯೂಜ್ ಲಾಸ್ ಇರುತ್ತೆ. ಓಕೆ, ಇನ್ ಕೇಸ್ ಒಂದು ಬ್ಯಾಡ್ ಡೇ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂದರೆ ನೆಕ್ಸ್ಟ್ ದಿನ ಕವರ್ ಆಗುತ್ತೆ. ಅದಕ್ಕೆ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಅಟ್ ಪ್ರೆಸೆಂಟ್ 48 ಅಕೌಂಟ್ಸ್ ಕ್ಲಿಯರ್ ಆಗಿದೆ. ಓಕೆ, ಅಂದರೆ ಟೋಟಲ್ 1 and 2 ಫೇಸ್ ಎರಡೂ ಸೇರಿ ಅದರಲ್ಲಿ ಇವಾಗ 8 ಮಾಸ್ಟರ್ ಅಕೌಂಟ್ ಬಂದಿದೆ, 3 ರಿವ್ಯೂ ಇಂದ ಪಾಸ್ ಆಗಿದೆ. ಓಕೆ, ಇವಾಗ ಏನು ಮಾಡ್ತೀನಿ ಅಂದರೆ 8 ಅಕೌಂಟನ್ನು ಕೂಡ ಕನೆಕ್ಟ್ ಮಾಡಿಬಿಡ್ತೀವಿ. ಓಕೆ, ಸಿ ಇವಾಗ ಒಂದೊಂದು ಅಕೌಂಟಲ್ಲಿ ಲೆಟ್ಸ್ ಸೇ $250 ಅಲ್ವಾ ಡೈಲಿ ಲಾಸು. ನೀವೇನು ಮಾಡ್ತೀರಾ, ಒಂದೊಂದು ಅಕೌಂಟನ್ನು ತೊಗೊಂಡ್ಬಿಟ್ಟು 0.1 ಈ ಥರ ಎಲ್ಲ ಹಾಕ್ತೀರಾ. ನಾವೇನು ಮಾಡ್ತೀವಿ ಗೊತ್ತಾ ಇನ್ಮೇಲೆ, ಸೊ ಇಷ್ಟು ಮ್ಯಾನ್ಯುಯಲ್ ಆಗಿ ಕ್ಲಿಯರ್ ಮಾಡಿರೋದು ಇದೆಲ್ಲನೂ ಕೂಡ. ಆಲ್ಗೋ ಲೌಡನ್ನು ಕ್ಲಿಯರ್ ಮಾಡಲ್ಲ, ಮ್ಯಾನ್ಯುಯಲ್ ಆಗಿ ಕ್ಲಿಯರ್ ಮಾಡಿರೋದು. ಸೊ ಇದನ್ನೆಲ್ಲ 8ಅನ್ನು ಆಲ್ಗೋ ಕನೆಕ್ಟ್ ಮಾಡಿಬಿಟ್ಟು ಈ ಎಲ್ಲದರಲ್ಲೂ ಕೂಡ 0.01 ಹಾಕ್ತೀವಿ. 0.01 ಲಾಟ್ ಎಲ್ಲದರಲ್ಲೂ ಕೂಡ. ಸಿ ಇಮ್ಯಾಜಿನ್ ಮಾಡಿ, ಇವಾಗ ನಾನು 530 ಸೆಟಪ್ನ ಇಟ್ಟೆ, SL ಆದರೂ ಕೂಡ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಒಂದು ಅಕೌಂಟಲ್ಲಿ $30 ಆಗ್ಬೋದು. ಆದರೆ $250 ನೀವು ಹತ್ತತ್ರ $30 ಅಷ್ಟೇ ಲಾಸ್ ಮಾಡ್ಕೋತಾ ಇರೋದು. ಅದೇ ಇವಾಗ ನೋಡಿ, ಇನ್ ಕೇಸ್ $30 ಪ್ರಾಫಿಟ್ ಆಯಿತು ಅಂದ್ಕೊಳ್ಳೋಣ, 30 × 8 ಅಕೌಂಟಲ್ಲೂ 30 ಅಂದರೆ 30 × 8 $800 $240.
ಒಂದೇ ದಿನಕ್ಕೆ. ರಿಸ್ಕ್ ಎಷ್ಟು ಇಡ್ತಾ ಇರೋದು, ಒಂದು ಅಕೌಂಟಲ್ಲಿ $30 ಅಷ್ಟೇನೆ. ಆವಾಗ ಲಾಸ್ ಅಂತ ಬಂದಾಗ ಓವರ್ ಆಲ್ 240 ಲಾಸ್ ಆಗುತ್ತಲ್ಲ ಬ್ರೋ, ಇನ್ ಕೇಸ್ SL ಇಟ್ಟಾದ್ರೂ ಒಂದು ಅಕೌಂಟ್ ಇದು ಲೆಕ್ಕ ಬರೋದು, ಯಾಕಂದರೆ ನಮ್ಗೆ ಆಕ್ಸೆಸ್ ಇರೋದು $250ಗೆ. ಆಮೇಲೆ ಇವಾಗ ಸೇಮ್ ಟ್ರೇಡ್ಸ್ಗಳು ಪಿಕ್ ಆದರೆ ಬ್ರೀಚ್ ಮಾಡ್ಬೋದು, ಇವೆಲ್ಲ ಇರುತ್ತೆ ಸೀನ್ಸು. ಅದೆಲ್ಲದಕ್ಕೂ ಕೂಡ ಕೋಡಲ್ಲಿ ಟೈಮಿಂಗ್ಸದು ಅದೆಲ್ಲ ಏನೇನು ಜುಗಾಡ್ ಮಾಡಬೇಕೆಲ್ಲ ಜುಗಾಡ್ ಮಾಡಿದ್ವಿ. ಓಕೆ, ಸೊ ನಾಳೆಯಿಂದ ಟೆಸ್ಟ್ ಮಾಡ್ತೀವಿ. ಇನ್ ಕೇಸ್ ವರ್ಕ್ ಆದರೆ ನಾನು ಬಂದು ಹೇಳ್ತೀನಿ, ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಫ್ರೀಯಾಗಿ ಯೂಸ್ ಮಾಡ್ಕೊಬೋದು. ಎಲ್ಲ ಫ್ರೀಯಾಗಿ ಓಪನ್ ಆಗಿ ಇಟ್ಬಿಡ್ತೀವಿ, ಯಾವ ಕಾಂಟ್ರಿಬ್ಯೂಷನ್ನು ಬೇಡ, ಯಾವ ಲೌಡನೂ ಬೇಡ, ಏನೂ ಬೇಡ, ಫ್ರೀಯಾಗೇ ಇಟ್ಬಿಡ್ತೀವಿ. ಇನ್ ಕೇಸ್ ವರ್ಕ್ ಆಗಲಿಲ್ಲ ಅಂದರೆ ದಯವಿಟ್ಟು ಬೇಡ. ಸೊ ಇನ್ಮೇಲಿಂದ ಫುಲ್ಲು ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಪರ್ಫಾರ್ಮೆನ್ಸ್ ಲ್ಯಾಬ್ ಅಪ್ಡೇಟ್ ಆಗ್ತಾ ಇರುತ್ತೆ. ದಯವಿಟ್ಟು ಓಕೆ, ರಿಸ್ಕ್ ಅದು ಹ್ಯೂಜು. ಹೇಳಿದ್ನಲ್ಲ, 300-400 ಪಿಪ್ಸ್ ಎಲ್ಲ SL ಇದ್ದರೆ ಟೈಪಿನೂ ಅಷ್ಟೇ ಇರುತ್ತೆ. ಇನ್ ಕೇಸ್ ಅದೇನಾದ್ರು ಚೆನ್ನಾಗಿ ರಿಸಲ್ಟ್ ಕೊಡ್ತು ಅಂದರೆ ನೀವು ಪರ್ಫಾರ್ಮೆನ್ಸ್ ಲ್ಯಾಬ್ ನೋಡಿ, ನೀವು ಅದನ್ನು ನೋಡಿ ನಿಮಗೆ ಆಮೇಲೆ ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ ಎ ಫ್ರೀ. ಇದನ್ನೆಲ್ಲನೂ ಕೂಡ ಓಪನ್ ಸೋರ್ಸ್ ಇಟ್ಬಿಡ್ತೀವಿ, ಓಪನ್ ಆಗಿ ಇಟ್ಬಿಡ್ತೀವಿ. ಕೋಡನ್ನ ಯಾರು ಬೇಕಾದ್ರೂ ಬೈ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇನ್ಸ್ಟಾಲೇಷನ್ ಹೆಲ್ಪ್ ಬೇಕು ಅಂತ ಅಂದರೆ ಯು ಕ್ಯಾನ್ ಇದನ್ನು ಮಾಡ್ಬೋದು. ಓಕೆ, ನೀವು ಅದನ್ನು ಹೇಳ್ಬಿಟ್ಟಿದ್ದೀನಿ, ಅದನ್ನು ನೀವು $600 ಏನೋ ಇನ್ಸ್ಟಾಲೇಷನ್ ಚಾರ್ಜು. ಓಕೆ, ಟು ಬಿ ಫ್ರ್ಯಾಂಕ್ ಹೇಳ್ಬಿಡ್ತೀನಿ, ಲಿಟ್ರಲಿ ನಾನು ಒಬ್ರಿಗೂ ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ. ಅಷ್ಟೆಲ್ಲ ನೈಟ್ ಆ್ಯಂಡ್ ಹಗ್ಲು ಕೆಲಸ ಮಾಡೋರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ದೆನ್ ಇವಾಗ ಡೊಮೈನ್ದು ಇದ್ರದ್ದು ಸರ್ವರ್ಸ್ದು ಇವೆಲ್ಲ ಪೇಮೆಂಟ್ ಕೈಯಿಂದನೇ ಹೋಗ್ತಾ ಇರಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ದಟ್ಸ್ ವೈ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ 48 ಇದರಿಂದ ಏನೇನು ಬರುತ್ತಲ್ಲ, ಇದರಿಂದ ಬರೋ ದುಡ್ಡಲ್ಲಿ ಇನ್ನು ನೆಕ್ಸ್ಟ್ ಲೆವೆಲ್ ಥರ ಬಿಲ್ಡ್ ಮಾಡ್ಕೊಂಡು ಹೋಗ್ತೀನಿ. ದುಡ್ಡಿದ್ರೆ ಏನು ಬೇಕಾದ್ರೂ ಬಿಲ್ಡ್ ಮಾಡ್ಬೋದು. ಇವಾಗ ಅದೇ ಲ್ಯಾಕ್ ಆಗ್ತಾ ಇರೋದು. ಹೇಳ್ಬೋದು ಬ್ರೋ, ಜಾಸ್ತಿ ಲಾಟ್ ಹಾಕಿ ಟ್ರೇಡ್ ಮಾಡಿ ಬ್ರೋ. ಓಕೆ, ಸೊ ದುಡ್ಡು ಜಾಸ್ತಿ ಮಾಡ್ಕೊಬೋದಲ್ಲ, ಈಗ ಮುಂಚೆ ಮಾಡ್ತಾ ಇದ್ರಲ್ಲಿ ಜಾಸ್ತಿ ಲಾಟ್. ಆ ಕಡೆ ಫೋಕಸ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ, ಯಾಕಂದರೆ ಇದನ್ನು ಮಾನಿಟ್ರ್ ಮಾಡ್ಕೊಂಡು ಕೂತ್ಕೋಬೇಕು. ಒಂದಿಲ್ಲಿ ಏನು ಅಂದರೆ, ಇಂಥವೇನಾದ್ರು ಒಂದು ಮಾಡೋದ್ರಿಂದ ಇದು ಎಲ್ಲರಿಗೂ ಒಳ್ಳೇದಾಗುತ್ತೆ, ಜನರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದೇ ಒಂದು ಇದರಿಂದ. ಬಟ್ ತುಂಬ ರಿಸ್ಕ್ಗಳಿದೆ, ಈ ಥರ ಎಲ್ಲ ಇದೆ ಅಂದಾಗ ಬ್ಯಾಕ್ಔಟ್ ಆಗೋದೇ ಬೆಸ್ಟು. ಸೊ ತುಂಬ ದುಡ್ಡು ಸೇವ್ ಮಾಡ್ಕೊಂಬಂದು ಇನ್ವೆಸ್ಟ್ ಮಾಡಿ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಬಿಲ್ಡ್ ಮಾಡಬೇಕು ಅನ್ನೋದು ಅಷ್ಟೇನೆ. ಓಕೆ, ಈ ಒಂದು ಡಿಸಿಷನ್ನು. ಸೊ ಪರ್ಫಾರ್ಮೆನ್ಸ್ ಲ್ಯಾಬ್ ನೋಡಿ, ಅದೇನಾದ್ರು ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಅಂದರೆ ನೀವು ಯಾವಾಗ ಬೇಕಾದ್ರೂ ರನ್ ಮಾಡ್ಬೋದು. ಇಲ್ಲ ಅದು ನೆಗೆಟಿವ್ ಹೋಗ್ತಾ ಇದೆ ಅಂದರೆ ನೀವು ರನ್ ಮಾಡೋದು ಯೂಸೇ ಇರೋದಿಲ್ಲ. ಇವೆಲ್ಲ ಸೆಟಪ್ನ ಕೋಡ್ ಮಾಡಿ ಇಡ್ತೀವಿ ಕಂಪ್ಲೀಟಾಗಿ. ಲೆಟ್ಸಿ ನೋಡೋಣ ಮಂಡೆಯಿಂದ ಏನಾಗುತ್ತೆ, ರಿಸಲ್ಟು ಹೇಗೆ ಬರುತ್ತೆ ಅಂತ. ಬಟ್ ರನ್ ಮಾಡೋದಕ್ಕೆ ಹೋಗಬೇಡಿ. ಅದೆಲ್ಲ ನೀವು ಪಾಸಿಟಿವ್ ಬಂದಾದಮೇಲೆ ಫಂಡಿಂಗ್ ಅಕೌಂಟಾದ್ರು ಕನೆಕ್ಟ್ ಮಾಡಿ, ಏನಾದ್ರು ಕನೆಕ್ಟ್ ಮಾಡಿರಿ, ಯಾರೂ ಕೇಳೋದಿಲ್ಲ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಎ ಫ್ರೀ. ಎಷ್ಟು ಅಕೌಂಟ್ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಳ್ಳಿ. ಇನ್ನು ವರ್ಕ್ ಆಗ್ತಿದೆ ಅಂದರೆ, ವರ್ಕ್ ಆಗ್ತಿಲ್ಲ ಅಂದರೆ ಯೂಸ್ಲೆಸ್ ಕನೆಕ್ಟ್ ಮಾಡೋದು. ನನಗೆ ಬೇಜಾರಾಗೋದು, ನಾಚಿಕೆ ಆಗೋದು ಗುರು ಹೇಳೋದಕ್ಕೆ, ಇಷ್ಟೆಲ್ಲ ಕಷ್ಟಪಟ್ಟು. ಓಕೆ, ಸೊ ದುಡ್ಡು ಅನ್ನೋದು ಒಂದು ತುಂಬ ಕೈಯಿಂದ ಆಗ್ತಾ ಇದ್ದಾಗ ಹೊಟ್ಟೆ ಉರಿತಾ ಇರುತ್ತೆ. ಓಕೆ, ಸೊ ತುಂಬ ಕಷ್ಟಪಡಬೇಕಾಗಿರೋಂಥ ಸೀನ್ ಇವಾಗ ಬಂದಿದೆ. ಬಟ್ ದೇವರು ಸ್ಕಿಲ್ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಾನು ಯಾವುದೇ ಥರ ರೆಫ್ರೈಲು ನೀವೇ ಕೊಡಿ ಅಂದರೂ ನಾನು ಕೊಡೋದಿಲ್ಲ. ಓಕೆ ಬ್ರೋ, ನೀವೇ ಬ್ರೋ, ನಾವು ಮಂತ್ಲಿ ಬೇಕಾದ್ರೆ ಎಲ್ಲರೂ ಒಂದು $500-600 $200 ಹಿಂಗೆ ಹಾಕ್ತೀವಿ ಅಂದರೂ ನಾನು ತೊಗೊಳ್ಳೋದು ಇಲ್ಲ. ಟು ಬಿ ಫ್ರ್ಯಾಂಕ್, ನಾನು ಹೇಳ್ಬಿಟ್ಟಿದ್ದೀನಿ, ಅದು ಮಾಡೋದಕ್ಕೆ ನನಗೆ ಇಷ್ಟನೂ ಇಲ್ಲ. ಲೈಫ್ ಹಿಂಗಿರಬೇಕು ಗುರು, ಆವಾಗಲೇ ಮಜಾ ಅದು. ಓಕೆ, ಕಷ್ಟ ಬರಬೇಕು, ಫೇಸ್ ಮಾಡಬೇಕು. ಲಿಟ್ರಲಿ ನೀವು ನೋಡಿ, ಕರ್ನಾಟಕದಲ್ಲೇ ಆಲ್ಗೋಗಳನ್ನ ಸೆಲ್ ಮಾಡ್ತಾಯಿದ್ರು 50,000, ತಿಂಗ್ಳಿಗೆ 12,000 13,000. ಇಷ್ಟು ದಿನ ನಾವು ಫ್ರೀಯಾಗಿ ನಡ್ಸ್ಕೊಂಬಂದ್ವಿ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟೆಲ್ಲ ಖರ್ಚಾಗಿರ್ಬೋದು, ಎಷ್ಟೆಲ್ಲ ಕೈಯಿಂದ ಹಾಕಿರ್ಬೋದು. ಓಕೆ, ನನಗೆ ಒಂದು ಬೇಜಾರೇ ಇಲ್ಲ ನನಗೆ. ಅವೆಲ್ಲ ಐ ಕ್ಯಾನ್ ಅರ್ನ್ ಇಟ್. ಓಕೆ, ನಿಂಗೆ ಅನ್ನೋಷ್ಟಲ್ಲಿ ಅರ್ನ್ ಮಾಡ್ತೀನಿ. ಬಟ್ ಈಗ ಕೆಲಸ ಮಾಡಿರೋ ಹುಡುಗರಿಗೆಲ್ಲ ಅವರ ಲೈಫ್ಗಳನ್ನ ಸೆಟ್ ಮಾಡಬೇಕು. ಓಕೆ, ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಇಲ್ಲಿಂದ ಏನೂ ರಿವಾರ್ಡೇ ಬರ್ತಾ ಇಲ್ಲ ಅಂದಮೇಲೆ ಅವ್ರಗಳ ಲೈಫ್ ಹಂಗೆ ಇರೋದಕ್ಕೆ ಇಷ್ಟ ಇಲ್ಲ. ಸೊ ಅವ್ರಗಳ ಲೈಫ್ ಸೆಟ್ ಮಾಡಬೇಕಂದ್ರೆ ನಾನು ಮೇನ್ ಫೋಕಸ್ ಮಾಡಬೇಕು ಮ್ಯಾನ್ಯುವಲ್ ಟ್ರೇಡ್ಸ್ಗಳ ಮೇಲೆ. ಇವನ್ನೆಲ್ಲ ಇನ್ನೂ ಬಿಲ್ಡ್ ಮಾಡಬೇಕು. ಓಕೆ, ಔಟ್ ಆಫ್ ಕಂಟ್ರಿ ಎಲ್ಲ ತೊಗೊಂಡೋಗಿ ಸೆಲ್ ಮಾಡಬೇಕು. ಓಕೆ, ಔಟ್ ಆಫ್ ಕಂಟ್ರಿ, ನನ್ನ ದೇಶದವರಿಗೆ ನಾನು ಏನೂ ಸೆಲ್ ಮಾಡಲ್ಲ, ಔಟ್ ಆಫ್ ಕಂಟ್ರಿವರೆಗೆ ಸೆಲ್ ಮಾಡೋದು. ಓಕೆ, ಅದನ್ನೆಲ್ಲ ಮಾಡಬೇಕು. ಅವೆಲ್ಲ ತುಂಬ ಕಷ್ಟ ಇದೆ. ಬಟ್ ಕಷ್ಟ ಇದ್ರೇ ಲೈಫು ಮಜಾ ಇರೋದು. ಲೆಟ್ಸಿ ನೋಡೋಣ. ಓಕೆ, ನಾನು ತುಂಬ ಟ್ರೈ ಮಾಡ್ತೀನಿ, ಎಲ್ಲ ಟ್ರೈ ಮಾಡ್ತೀನಿ ಗುರು. ಓಕೆ, ಇಫ್ ಐ ನೀಡ್ ಮನಿ, ನನಗೇನದು ಮ್ಯಾಟರೇ ಅಲ್ಲ, ಬರ್ತೀನಿ, ಟ್ರೇಡ್ ಮಾಡ್ತೀನಿ, ವಿಡ್ರಾ ಮಾಡ್ಕೋತೀನಿ, ಲೈಫ್ ಲೀಡ್ ಮಾಡ್ತೀನಿ. ತುಂಬ ಕಷ್ಟ ಬಂತ, ಈ ಥರ ಜಾಸ್ತಿ ಅಕೌಂಟ್ಗಳನ್ನ ತೊಗೊಂಡು ಟ್ರೇಡ್ ಮಾಡ್ತೀನಿ. ಇವಾಗ 100K ಒಂದು 10 ಅಕೌಂಟ್ ತೊಗೊಂಡೆ ಅಂದ್ಕೊಳ್ಳಿ, ಎಷ್ಟು 10 ಲಕ್ಷ ಕೊಡಬೇಕಾಗುತ್ತೆ. ಹತ್ತತ್ರ ಒಂದೊಂದು ಅಕೌಂಟ್ 50,000 ಅಂದರೆ 5 ಲಕ್ಷ ಕೊಡಬೇಕಾಗುತ್ತೆ. ಇವೆಲ್ಲ 5K ಅಕೌಂಟ್ ಎಷ್ಟಾದ್ರು ತೊಗೊಬೋದು, $17-18 ಸಿಗುತ್ತೆ. ಜಾಸ್ತಿ ಕ್ಲಿಯರ್ ಮಾಡು, ಸ್ಕಿಲ್ ಇಂಪ್ರೂವ್ ಆಗುತ್ತೆ. ದೆನ್ ಇವನ್ನೆಲ್ಲ ಕನೆಕ್ಟ್ ಮಾಡಿ ಇದನ್ನು ಟೆಸ್ಟ್ ಮಾಡು. ಓಕೆ, ಸೊ ಇನ್ ಕೇಸ್ ಅದು ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ ನಾನೇ ಅಪ್ಡೇಟ್ ಮಾಡ್ತೀನಿ ಎಲ್ಲನೂ ಕೂಡ. ಸೊ ಫಂಡಿಂಗ್ ಅಕೌಂಟ್ ತೊಗೊಂಡ್ಬಿಟ್ಟು ನಿಮಗೆ ಡೈಲಿ ಲಾಸಲ್ಲಿ ಬರುತ್ತೆ ರಿಸ್ಕ್ ರಿವಾರ್ಡ್ ಏನಾಗ್ತಾ ಇದೆ ಅಂತ, ಅದನ್ನು ಇದು ಮಾಡಿಸ್ತೀನಿ.
ಬರುತ್ತೆ. ಪ್ರಾಪರ್ ರಿಸ್ಕ್ ರಿವಾರ್ಡ್ ಇತ್ತು, ಟ್ರಯಲಿಂಗ್ ಎಲ್ಲ ಪ್ರಾಪರ್ ಆಗ್ತಿತ್ತು ಅಂದರೆ ನೀವು ಅವಾಗ ಡಿಸೈಡ್ ಮಾಡ್ಕೊಬೋದು ಎಷ್ಟು ಲಾಟ್ ಹಾಕ್ಬೋದು ಅಂತ, ದೆನ್ ಯೂಸ್ ಮಾಡಿ. ಓಕೆ, ಎಲ್ಲನೂ ಕೂಡ ರಿಸಲ್ಟನ್ನ ನೋಡಿ ಯೂಸ್ ಮಾಡಬೇಕು. ಒಂದು ಪ್ರಾಡಕ್ಟ್ ಅಂದಮೇಲೆ ಲೈಕ್ ದುಡ್ಡಿದ್ರೇ ಆ ಪ್ರಾಡಕ್ಟನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋದು, ಅದು ನನಗೆ ಅರ್ಥ ಆಗೋಯ್ತು. ಓಕೆ, ಬಟ್ ದುಡ್ದಿದ್ನೆಲ್ಲ ಹಾಕಿ 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 ಲೈಕ್ ಒಂಥರ ಬೇಜಾರಾಗ್ತಾ ಇದೆ, ಯಾಕಂದರೆ ಆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರದೇ ಇದ್ದಾಗ. ಬಟ್ ಇವಾಗ ತಿರ್ಗಾ ದುಡಿತೀನಿ, ತಿರ್ಗಾ ತಂದು ಹಾಕ್ತೀನಿ, ತಿರ್ಗಾ ದುಡಿತೀನಿ, ತಿರ್ಗಾ ತಂದು ಹಾಕ್ತೀನಿ, ಲೈಫ್ ಲಾಂಗ್ ದುಡಿತಿರ್ತೀನಿ, ತಂದು ಹಾಕ್ತಾ ಇರ್ತೀನಿ. ಫೇಲ್ಯೂರ್ ಆರ್ ಸಕ್ಸಸ್ ಡಸಂಟ್ ಮ್ಯಾಟರ್. ಲೈಕ್ ನಾನು ಕಲಿತಾ ಇರ್ತೀನಿ, ಏನೋ ಒಂದು ಆಗ್ಬೋದು, ಒಳ್ಳೇದೇನೋ ಒಂದು ಆಗ್ಬೋದು, ಎಲ್ಲರಿಗೂ ಒಳ್ಳೇದಾಗ್ಬೋದು ಅಂತ ಅಷ್ಟೇನೆ. ಸೊ ಸಿಗೋಣ, ಬಾಯ್ 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 ಬಾಯ್.